ಜೀವನ ಒಂದು ಕಲಾ ಸೌಂದರ್ಯದ ಪುಂಜ ಇದ್ದಂತೆ. ಮಾನವ ಅಥವಾ ಆತ್ಮ ಜ್ಯೋತಿ ಈ ದೇಹವನ್ನು ಧರಿಸಿ ಈ ಜಗತ್ತಿನಲ್ಲಿ ನಾವು ಪಾತ್ರ ಮಾಡುವಾಗ ಒಂದಲ್ಲ ಒಂದು ಕರ್ಮವನ್ನ ಮಾಡ್ತಲೇ ಇರ್ತೀವಿ. ನೋಡ್ತೀವಿ, ಆತ್ಮ ಜ್ಯೋತಿಯ ಬಾಯಿಯ ಮೂಲಕ ಮಾತನಾಡ್ತೀವಿ, ಕಿವಿಯ ಮೂಲಕ ಕೇಳ್ತೀವಿ. ಒಂದಲ್ಲ ಒಂದು ಕೆಲಸ ನಡೀತಲೇ ಇರ್ತದೆ ನಮ್ಮ ಹತ್ರ. ಏನೂ ಇಲ್ಲ ಅಂತಂದ್ರೂ ಉಸಿರಾಟ ಕ್ರಿಯೆ ಅಂತೂ ಇದ್ದೇ ಇರ್ತದಲ್ವಾ. ಈಗ ನಮ್ಮ ಈ ಕರ್ಮ ಜಗತ್ತಿನಲ್ಲಿ ಅಥವಾ ಈ ಕರ್ಮ ಕ್ಷೇತ್ರದಲ್ಲಿ ಕ್ಷೇತ್ರಜ್ಞನಾಗಿ ಪಾತ್ರವನ್ನು ಅಭಿನಯ ಮಾಡುವಂತಹ ಆತ್ಮ ಜ್ಯೋತಿ ಏನಿದೆ, ನಮ್ಮ ನಿಜವಾದಂತಹ ಒಂದು ಮೌಲ್ಯ ಜಾಸ್ತಿ ಆಗಬೇಕಾದ್ರೆ, ನಮ್ಮ ಜೀವನ ಅರ್ಥಪೂರ್ಣ ಆಗಬೇಕಾದ್ರೆ, ಎಲ್ಲರ ಜೀವನಕ್ಕಿಂತ ನಮ್ಮ ಜೀವನ ವಿಶೇಷ ಅನಿಸಿಕೊಳ್ಬೇಕಾದರೆ ನಾವು ಯಾವುದರ ಕಡೆಗೆ ಗಮನ ಕೊಡಬೇಕು? ಯಾವುದೇ ಒಬ್ಬ ವ್ಯಕ್ತಿ ವಿಶೇಷ ವ್ಯಕ್ತಿ ಅಂತ ಗುರುತಿಸಲ್ಪಡುವುದು ಯಾವಾಗ? ಅವರು ಮಾಡುವಂತಹ ಕರ್ಮದಿಂದ. ಶ್ರೇಷ್ಠ ಕರ್ಮ ಮಾಡಿದ್ರೆ ವಿಶೇಷ ಅನ್ನಿಸ್ತಾನೆ, ಕೆಟ್ಟ ಕರ್ಮ ಮಾಡಿದ್ರು ವಿಶೇಷ ಅನ್ನಿಸ್ತಾನೆ. ಎಲ್ಲರಿಂದಲೂ ಗುರುತಿಸಲ್ಪಡ್ತಾನೆ, ಅಂತೂ ಕರ್ಮದಿಂದ. ವೀರಪ್ಪನನ್ನ ಇಡೀ ಕರ್ನಾಟಕದವ್ರಿಗೆ ಎಲ್ಲರಿಗೂ ಒಂದು ಪರಿಚಯ ಇದೆ ಅಲ್ವಾ. ನೀವು ಒಳ್ಳೆ ಕೆಲಸ ಮಾಡ್ರಿ ಅಥವಾ ಕೆಟ್ಟ ಕೆಲಸ ಮಾಡ್ರಿ ಅಥವಾ ಏನಾದ್ರೂ ಜನ ಗುರುತಿಸುವಂತ ಕೆಲಸ ಇರಬೇಕು. ಅಂದ್ರೆ ಯಾರು ಸಹ ನಾನು ಕೆಟ್ಟವನಾಗ್ಬೇಕು, ನಾನು ಸುಳ್ಳಿಗನಾಗ್ಬೇಕು, ನಾನು ಮೋಸಗಾರನಾಗ್ಬೇಕು, ನಾನು ಕೆಟ್ಟ ಕೆಲಸವನ್ನೇ ಮಾಡಬೇಕು ಅಂತ ಯಾರು ಬಯಸೋದಿಲ್ಲ. ಎಲ್ಲರೂ ಒಳ್ಳೆಯವರಾಗ್ಬೇಕಂತ ಬಯಸ್ತೀವಿ. ಒಳ್ಳೆಯವರಾಗ್ಬೇಕು, 4 ಜನರ ಮುಂದೆ ನಾನು ವಿಶೇಷ ಆತ್ಮ ಅಂತ ಅನಿಸಿಕೊಳ್ಬೇಕಾದ್ರೆ ನಾವು ಮಾಡುವಂತಹ ಕರ್ಮದಲ್ಲಿ ವಿಶೇಷತೆ ಕಂಡು ಬರಬೇಕು. ಪ್ರತಿಯೊಂದು ಕರ್ಮಕ್ಕೂ ಸಹ ಯಥಾರ್ಥವಾದಂತಹ ರೀತಿ, ನೀತಿ, ಯುಕ್ತಿ ಇದು ಇದೆ. ನಾವು ಮಾಡುವಂತಹ ಕರ್ಮದಲ್ಲಿ ಒಂದು ರೀತಿ, ಒಂದು ನೀತಿ, ಒಂದು ಯಥಾರ್ಥವಾದಂತಹ ಯುಕ್ತಿ ತುಂಬಿಕೊಂಡು ಕರ್ಮ ಮಾಡಿದ್ರೆ ಆ ಕರ್ಮವನ್ನ ಕಲೆ, ಆರ್ಟ್ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಯಾವುದೇ ಕೆಲಸ ಇರ್ಬೋದು. ಈಗ ನೀವು ಅಕ್ಕಂದಿರಿಗೆ ಈ ಹಾಲನ್ನ ಕ್ಲೀನ್ ಮಾಡ್ರಿ ಅಂತ ಒಂದು ಕಸ ಗುಡಿಸ್ಲಿಕ್ಕೆ ಒಂದು ಕೆಲಸ ಕೊಡ್ತೀವಿ. ದಿನಕ್ಕೊಬ್ರೊಬ್ರಿಗೆ ಅಲ್ಲ, ಹಿಂಗೆ ಕೊಡಬೇಕು ಆಕ್ಚುಲಿ. ಯಾಕೆಂದ್ರೆ ಇದು ಯಾರ ಮನೆ? ಇದು ಡಾಕ್ಟರ್ ಮನೆ ಅಲ್ಲ, ಇದು ಯಾರ ಮನೆ? ಇದು ಬಾಬನ್ ಮನೆ. ಬಾಬನ್ ಮನೆ ಕೆಲಸ ನಾನ್ ಮಾಡ್ಬೇಕು, ನಾನ್ ಕ್ಲೀನ್ ಮಾಡ್ಬೇಕು, ನಾನು ಒರೆಸ್ಬೇಕು. ಒಂದು 5 ನಿಮಿಷ ಕ್ಲಾಸಿನಂತ ಮೊದಲು ಬಂದ್ರೆ ಗುಡಿಸಿ ನಾನು ಹಾಸ್ತೀನಿ, ನಾನು ಕ್ಲೀನ್ ಆಗಿಡ್ತೀನಿ. ಮೊದಲು ಭಕ್ತಿ ಮಾರ್ಗದಲ್ಲಿ ಸಹಿತ ದೇವಾಲಯದಲ್ಲಿ ಇತ್ತಲ್ವಾ. ದೇವಾಲಯಕ್ಕೆ ಹೋದ್ರೆ ಅಲ್ಲಿ ಕೆಲಸ ಮಾಡಿಕ್ಕೆ ಎಂಥ ದೊಡ್ಡ ವ್ಯಕ್ತಿ ಆದ್ರೂ ಪರಕೆ ಇಟ್ಕೊಂಡು ಏನ್ ಮಾಡ್ತಿದ್ದ? ಕಸ ಗುಡಿಸ್ತಾರೆ ಆತ್ಮಾಭಿಮಾನಿ ಸ್ಥಿತಿಯಲ್ಲಿ. ಜಸ್ಟ್ ನಿಮ್ಗೆ ಒಂದ್ ದಿನಕ್ಕೊಬ್ರೊಬ್ರಿಗೆ ಕಸ ಗುಡಿಸೋ ಡ್ಯೂಟಿ ಕೊಟ್ಟೇವೆ ಅಂತ ತಿಳ್ಕೋಣ. ಈ ಅಕ್ಕವ್ರು ಏನ್ ಮಾಡಿದ್ರು, ಈ ಹಾಲನ್ನ ಗುಡಿಸ್ಲಿಕ್ಕೆ 10 ನಿಮಿಷ ತಗೊಂಡ್ರು. 10 ನಿಮಿಷ ತಗೊಂಡ್ರು. ಎಷ್ಟು ನೀಟಾಗಿ ಗುಡಿಸಿದರೆ, ಯಾವ ಮೂಲೆಯಲ್ಲಿ ಸಹಿತ ಧೂಳು ಬಿಲ್ಕುಲ್ ಇಲ್ಲ. ಇಷ್ಟು ಚೆನ್ನಾಗಿ ಗುಡಿಸಿದರೆ 10 ನಿಮಿಷ ತಗೊಂಡ್ರು. ಈ ಅಕ್ಕವರು 5 ನಿಮಿಷ ತಗೊಂಡ್ರು. ಆದ್ರೆ ಇವ್ರು ಎಷ್ಟು ಕ್ಲೀನ್ ಆಗಿ ಗುಡಿಸಿದಾರೋ ಅಷ್ಟೇ ಕ್ಲೀನ್ ಆಗಿ ಇವರು ಗುಡಿಸಿದ್ದಾರೆ. ಆದ್ರೆ 5 ನಿಮಿಷದಲ್ಲಿ ಕೆಲಸ ಪೂರ್ತಿ ಗುಡಿಸಿದ್ದಾರೆ. ನಮ್ ಶ್ವೇತಕ್ಕವರು 10 ನಿಮಿಷ ತಗೊಂಡ್ರು. ಆದ್ರೆ ಮೂಲೆ ಸ್ವಲ್ಪ ಧೂಳೆಲ್ಲ ಅಲ್ಲಲ್ಲೇ ಇತ್ತು, ಅಷ್ಟು ಕ್ಲೀನ್ ಆಗಿಲ್ಲ. ಆದ್ರೆ 10 ನಿಮಿಷ ತಗೊಂಡಿದ್ದಾರೆ. ಆದ್ರೆ ನಿಮ್ಮಷ್ಟು ಕ್ಲೀನ್ ಆಗಿಲ್ಲ, ಇವ್ರದಷ್ಟು ಕ್ಲೀನ್ ಆಗಿಲ್ಲ. ಸಮಯ ಅಷ್ಟೇ ತಗೊಂಡಿದ್ದಾರೆ, ಶ್ರಮನೂ ಅಷ್ಟೇ ತಗೊಂಡಿದ್ದಾರೆ. ಈಗ ಈ ಮೂವರಲ್ಲಿ ಗುಡಿಸುವ ಕಲೆ ಯಾರಲ್ಲಿದೆ? ಗೊತ್ತಾಯ್ತಾ? ಕಸ ಗುಡಿಸುವ ಕಲೆ ಅಂತಂದ್ರೆ ಕಡಿಮೆ ಸಮಯದಲ್ಲಿ, ಕಡಿಮೆ ಶ್ರಮದಲ್ಲಿ ಜಾಸ್ತಿ ಸ್ವಚ್ಛವಾಗಿ ಗುಡಿಸಿದ್ರೆ ಅದೇನು? ಕಸ ಗುಡಿಸುವ ಕಲೆ. ಇವರಷ್ಟೇ ಕ್ಲೀನ್ ಮಾಡಿದ್ರೆ ಅದು ಸಮಯ ಜಾಸ್ತಿ ತಗೊಂಡ್ರು.
ಕಡಿಮೆ ಸಮಯದಲ್ಲಿ ಕಡಿಮೆ ಶ್ರಮದಲ್ಲಿ ಜಾಸ್ತಿ ಸ್ವಚ್ಛ ಮಾಡ್ತೀವಿ ಅಂತಂದ್ರೆ ಅದು ಕಸ ಗುಡಿಸುವ ಕಲೆ. ಇನ್ನು ಮುಂದಕ್ಕೆಲ್ಲ ಬರ್ತದೆ. ಇದು ಜಸ್ಟ್ ನಿಮ್ಗೆ ಕಲೆ ಅಂತ ಹೇಗೆ ಕಲೆ. ಈಗ ಅಡಿಗೆ ಮಾಡೋ ಕಲೆ, ಕೆಲವರು 4 ಗಂಟೆ ಸಮಯ ತಗೊಳ್ತಾರೆ ಮತ್ತು ಅಡಿಗೆ ಮನೆಯಲ್ಲಿ ಪರ 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 ಕೆಲಸ ಮುಗಿಯುವುದೇ ಇಲ್ಲ. ಮತ್ತೆ ಕೆಲವರು 2 ಗಂಟೆಯಲ್ಲಿ ಜಟ್ಪಟ್ಟು ಇವ್ರು ಎಷ್ಟು ಕೆಲಸ ಮಾಡ್ತಾರೆ ಅಷ್ಟೇ ಕೆಲಸ ಮಾಡಿರ್ತಾರೆ, ಅಷ್ಟು ನೀಟಾಗಿ ಕ್ಲೀನಿಂಗ್ ಆಯ್ತು ಎಲ್ಲ ಆಯ್ತು 2 ಗಂಟೆಯಲ್ಲಿ ಮುಗಿಸಿ ಬಂದಿರ್ತಾರೆ. ಕೆಲವರು 4 ಗಂಟೆ ಆದ್ರೂ ಸಹಿತ ಕೆಲಸ ಮುಗ್ದಿರೋದಿಲ್ಲ, ಮತ್ತು ಮೊದಲನವರಷ್ಟು ಕ್ಲೀನ್ ಮಾಡಂಗಿಲ್ಲ, ಇನ್ನೂ ಪಾತ್ರ ಅಲ್ಲೆಲ್ಲೇ ಬಿದ್ದಿರ್ತದೆ, ಎಲ್ಲ ಹಂಗೆ ಇರ್ತದೆ. ಅಡಿಗೆ ಮಾಡೋ ಕಲೆ, ಅಡಿಗೆ ಮನೆ ಕಾಲಿಟ್ಟಾಗನೇ ಗೊತ್ತಾಗ್ಬೇಕು. ಗಮ್ಮ ಅಂತ ಒಂದ್ ಕಡೆ ವಾಸನೆ ಬರ್ತದೆ, ಒಂದ್ ಕಡೆ ಸ್ವಚ್ಛತೆ ಕಾಣ್ತಾ ಇರ್ಬೇಕು, ಒಂದ್ ಕಡೆ ಇವರು ಸಹಿತ ಒಳ್ಳೆ ಮಸೀದಿಗೆ ಎಲ್ಲ ಮಾಡ್ಕೊಂಡು ಸಟ್ಟಪಟ್ಟ ಡ್ರೆಸ್ ಅಲ್ಲ. ನೀವು ಅಷ್ಟು ಕೆಲಸ ಮಾಡಿದ್ರೆ ಅನ್ನೋದು ನಿಮ್ಗೆ ನೋಡುವಾಗ ಏನಾಗ್ಬಾರ್ದು, ಗೊತ್ತೇ ಆಗ್ಬಾರ್ದು. ಆ ಸ್ಟೈಲ್ ಅದು ಕಲೆ. ನಾವು ಮಾಡುವಂತ ಕೆಲಸದಲ್ಲಿ ಅದು ವಿಶೇಷ ಅನ್ನಿಸ್ಬೇಕದು. ಅಂದ್ರೆ ಪ್ರತಿಯೊಂದು ಕೆಲಸಕ್ಕೂ ಒಂದು ರೀತಿ ನೀತಿ ಯಥಾರ್ಥವಾದಂತ ಯುಕ್ತಿ ತುಂಬಿಕೊಂಡ್ರೆ ಆ ಕೆಲಸವನ್ನ ಕಲೆ ಅಂತ ಹೇಳ್ಕೊಂಡು ಕರೆಯಲಾಗ್ತದೆ. ಈಗ ಸರ್ಕಸ್ ಮಾಡುವಾಗ ಆ ಕಡೆ ಈ ಕಡೆ ಕಂಬ ಇಟ್ಟು ನಡುವೆ ಒಂದು ದಾರ ಕಟ್ಟಿ ಅದರ ಮೇಲೆ ಏನ್ ಮಾಡ್ತಾನೆ, ಒಬ್ಬ ನಡ್ಕೊಂಡು ಹೋಗ್ತಾನೆ. ಆ ಕಡೆ ಈ ಕಡೆ ಬೀಳದ ಹಾಗೆ ತನ್ನ ಶರೀರವನ್ನ ಸಮತೋಲನದಲ್ಲಿ ಇಟ್ಕೊಂಡು ಅವನು ನಡೆದು ತೋರಿಸ್ತಾನೆ. ಅದು ಅವನ ಕಲೆ. ನಮ್ಮ ನಿಲ್ಸಿದ್ರೆ ಅದು ಅವನ ಕಲೆ. ಅದು ಒಬ್ಬ ಆರ್ಟಿಸ್ಟ್ ಇರ್ತಾನೆ, ಇಷ್ಟು ಚೆನ್ನಾಗಿ ಚಿತ್ರ ಬಿಡಿಸ್ತಾನೆ, ಒಂದ್ ಗಳಿಗೆಯಲ್ಲಿ ಅದಕ್ಕೆಲ್ಲ ಹಾವ ಭಾವಕ್ಕೆ ತಕ್ಕಂತೆ ಬಣ್ಣ ಬಳಿತಾನೆ. ಅದು ಏನ್ ಜೀವಂತ ಚಿತ್ರವೇ, ಜೀವಂತವಾಗಿ ಎದ್ದು ಬಂತೋ ಅಂತ ಅನಿಸೋ ರೂಪದಲ್ಲಿ ಆ ಚಿತ್ರ ಇರ್ತದೆ. ಅದು ಚಿತ್ರಕಾರನ ಕಲೆ. ಕೆಲವರು ನಾಟಕ ಮಾಡ್ತಾರೆ, ಎಷ್ಟು ಚೆನ್ನಾಗಿ ಆಕ್ಟ್ ಮಾಡ್ತಾರೆ, ಇಡೀ ಪ್ರೇಕ್ಷಕರನ್ನೆಲ್ಲ ಏನ್ ಮಾಡ್ಕೊಂಡಿರ್ತಾರೆ, ವಶ ಮಾಡ್ಕೊಂಡ್ಬಿಡ್ತಾರೆ, ಆಕರ್ಷಣೆ ಮಾಡ್ತಾರೆ. ಅದು ನಾಟಕದಲ್ಲಿ ನಾಟಕಕಾರನ ನಟಿಸುವ ಕಲೆ. ನಮ್ಮ ಜೀವನದ ಹೇಗೆ ಇವೆಲ್ಲ ಕಲೆ 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 ಅಂತೀವಿ, ಅದೇ ರೀತಿ ಬದುಕುವುದು ಒಂದು ಕಲೆ. ನಾವು ಬಾಳು ಬೆಳಗ್ಬೇಕಾದ್ರೆ ಅಥವಾ ಆ ಬಾಳು ಸುಂದರ ಆಗ್ಬೇಕಾದ್ರೆ ಅಥವಾ ನಾವು ಬಾಳುವಂತಹ ಬಾಳುವೆಯಲ್ಲಿ ಸಂತುಷ್ಟತೆ ತೃಪ್ತತೆಯನ್ನ ಕಾಣಬೇಕಾದ್ರೆ ಬಾಳಿಗೂ ಒಂದು ಕಲೆ ಇದೆ, ಜೀವನಕ್ಕೂ ಒಂದು ಕಲೆ ಇದೆ. ಅದನ್ ಬಿಟ್ಟು ಕಮಾನ ಕಾನ ಪೀನ ಸೋನ ಏಕ್ ದಿನ್ ಜಾನ ಇಷ್ಟೇ ನಮ್ಮ ಜೀವನ ಇಟ್ಕೊಂಡ್ರೆ ಅದು ಕಲಾ ಸಂಪನ್ನವಾದ ಜೀವನ ಅಲ್ಲ. ಲೇಕಿನ್ ಜೀನ ಕೈಸೆ ಅಂತ ಪ್ರಶ್ನೆ ಹಾಕೊಂಡ್ರೆ ಅವನು 16 ಕಲೆಗಳನ್ನ ಮುಂದಿಟ್ಕೋಬೇಕು ಆ ಟೈಮಿಗೆ. ಜೀನ ಕೈಸೆ, ಕಮಾನ ಕಾನ ಪೀನ ಸೋನ ಏಕ ದಿನ ಜಾನ. ಲೇಕಿನ್ ಆನ ಮತ್ತೆ ಜಾನದ ನಡುವೆ ಜೀನ ಇದೆ ಅಲ್ವಾ, ಬದುಕಿದೆ ಅಲ್ವಾ ನಮ್ಮದು. ಆ ಬದುಕು ಹೇಗಿರ್ಬೇಕು ಅಂತ ವಿಚಾರ ಮಾಡಿದಾಗ ಅವನ 16 ಕಲೆಗಳನ್ನ ಮುಂದಿಟ್ಕೊಂಡ್ಬಿಟ್ರೆ ಅವನ ಜೀವನ ಬಹಳ ಅರ್ಥಪೂರ್ಣ, ಬಹಳ ವ್ಯಾಲ್ಯೂಬಲ್. 1000 ಜನರ ನಡುವೆ ಅವನು ಎದ್ದು ಕಾಣ್ತಾನೆ. ಈಗ ನೋಡ್ರಿ, ಸರಸ್ವತಿ ಯಾವುದಕ್ಕೆ ಸ್ಪೆಷಲಿಸ್ಟ್ ಅಂದ್ರೆ ಅವ್ರ ಬೇರೆ ಗುಣ ಇಲ್ಲ ಅಂತ ಅರ್ಥನ? ಸರಸ್ವತಿಯ ಮುಖ ನೋಡ್ರಿ, ಶಾಂತತೆ ಇಲ್ಲ ಅವಳ ಹತ್ರ, ಪ್ರೀತಿ ಕಾಣಂಗಿಲ್ವ ಮುಖದಲ್ಲಿ, ಸಮಾಧಾನತೆ ಕಾಣಂಗಿಲ್ವಾ, ಹರ್ಷಿತ ಮುಖ ಕಾಣಂಗಿಲ್ವಾ, ಅಂತರ್ಮುಖತೆ ಕಾಣಂಗಿಲ್ವಾ, ಎಲ್ಲ ಡಿವೈನ್ ವರ್ಚಸ್ ಕಾಣ್ತದೆ. ಆದ್ರೆ ಅವ್ಳು ಸ್ಪೆಷಲಿಸ್ಟ್ ಯಾವುದಕ್ಕೆ? ಜ್ಞಾನಕ್ಕೆ, ವಿದ್ಯೆಗೆ ಸ್ಪೆಷಲಿಸ್ಟ್. ಲಕ್ಷ್ಮಿ ಚಿತ್ರ ನೋಡಿದಿರಿ? ಲಕ್ಷ್ಮಿಯ ಮುಖದಲ್ಲಿ ನಗುಮುಖ ಇದೆ, ಹರ್ಷಿತತೆ ಇದೆ, ಗಂಭೀರತೆ ಇದೆ, ಪವಿತ್ರತೆ ಇದೆ, ಸ್ವಚ್ಛತೆ ಇದೆ, ದಿವ್ಯತೆ ಇದೆ, ಸಹನತೆ ಇದೆ, ನಮ್ರತೆ ಇದೆ, ಎಲ್ಲ ಗುಣ ಇದೆ. ಆದ್ರೆ ಲಕ್ಷ್ಮಿ ಸ್ಪೆಷಲಿಸ್ಟ್ ಯಾವುದಕ್ಕೆ? ಸಂಪತ್ತಿಗೆ ಸ್ಪೆಷಲಿಸ್ಟ್ ಯಾರು? ಲಕ್ಷ್ಮಿ. ಹಂಗೆ ಗಣಪತಿ ಅವನು ವಿಘ್ನವನ್ನ ದೂರ ಮಾಡೋದಕ್ಕೆ ಸ್ಪೆಷಲಿಸ್ಟ್. ಅಂದ್ರೆ ಬೇರೆ ಗುಣ ಇಲ್ಲ ಅಂತ ಅರ್ಥ ಅಲ್ಲ. ಈಗ ಡಾಕ್ಟರ್ ಇರ್ತಾರೆ, ಅವ್ರಿಗೆ ಬೇರೆ ಎಲ್ಲ ರೋಗಕ್ಕೆ ಜ್ವರ ಬಂದ್ರೆ ಔಷಧಿ ಕೊಡ್ತಾರೆ, ಎಲ್ಲದಕ್ಕೆ ಔಷಧಿ ಕೊಡ್ತಾರೆ, ಆದ್ರೂ ಒಂದರಲ್ಲಿ ಸ್ಪೆಷಲಿಸ್ಟ್. ಅವ್ರಿಗೆ ಯಾವ್ದ್ರಲ್ಲಿ ಸ್ಪೆಷಲಿಸ್ಟ್ ಆಗಿರ್ತಾರೋ ಅದರಲ್ಲಿ ಜನಪ್ರಿಯ ಆಗಿರ್ತಾರೆ, ಅದರಲ್ಲಿ ಹೆಸರುವಾಸಿಯಾಗಿರ್ತಾರೆ. ನಾವು ಸಹ ಬದುಕ್ತಿದ್ದೀವಿ ಅಂತ ಅಂದ ಮೇಲೆ ಕೆಲವು ವಿಶೇಷ ಕಲೆಗಳಲ್ಲಿ ಏನಾಗಬೇಕು, ನಾವು ಸ್ಪೆಷಲಿಸ್ಟ್ ಆಗ್ಬೇಕು. ನಿಮ್ಮನ್ನು ಕಂಡ ಕೂಡಲೇ ಇವ್ರ ಹತ್ರ ವಿಶೇಷತೆ ಇದೆ ಅಂತ ನಮ್ಮ ಹತ್ರ ಎದ್ದು ಕಾಣುವ ರೂಪದಲ್ಲಿ ಕೆಲವು ವಿಶೇಷತೆಗಳನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಆ ವಿಶೇಷತೆಗಳನ್ನ ನಾವು ವಿಚಾರ ಮಾಡಿದ್ರೆ 16 ಕಲೆಗಳು ಅಥವಾ 16 ಕಲೆಗಳು.
16 ಕಲಾ ಸಂಪೂರ್ಣ ಜೀವನ ಏನಿದೆ ಅದು ಸಂಪನ್ನ ಜೀವನ, ತೃಪ್ತ ಜೀವನ, ಸಂತುಷ್ಟ ಜೀವನ. ಈಗ ಮನುಷ್ಯ ಬದುಕಬೇಕು ಎಲ್ಲಿ? ಸಂಸಾರದಲ್ಲೇ ಬದುಕಬೇಕು. ದುಡಿಬೇಕು ಅವನು ಅಲ್ವಾ? ಹಣ ಸಂಪಾದನೆ ಮಾಡಬೇಕು. ಶರೀರ ನಿರ್ವಹಣೆ ಮಾಡ್ಲಿಕ್ಕೋಸ್ಕರ ಹಣ ಸಂಪಾದನೆ ಮಾಡಬೇಕು. ಲಾಭ ಗಳಿಸು, ಆದರೆ ಲೋಭ ಬೇಡ. ಬದುಕುವ ಕಲೆಯಲ್ಲಿ ಬರ್ತದೆ. ಲಾಭ ಗಳಿಸು, ಆದರೆ ಲೋಭ ಬೇಡ. ಲೋಭ ಅಂದ್ರೇನು? ಪೇಟೆ ತುಂಬಿಸ್ಲಿಕ್ಕೋಸ್ಕರ ದುಡಿಬೇಕು ಅವನು. ಪೆಟ್ಟಿಗೆ ತುಂಬಿಸೋ ಉದ್ದೇಶ ಇಟ್ಕೊಂಡ್ರೆ ಏನಾಗ್ತದೆ? ಅಲ್ಲಿ ಲೋಭ ಬಂದ್ಬಿಡ್ತದೆ. ಲಾಭ ಬೇಕು, ಲೋಭ ಬೇಡ. ಇನ್ನು ಮನೆ, ಸಂಬಂಧ, ಮಕ್ಕಳು ಇವನ್ನ ಸಂಭಾಲನೆ ಮಾಡಬೇಕು ಅವನು. ಅದನ್ನ ತೊರಿಬಾರ್ದು. ಯಾಕಂದ್ರೆ ಅವನು ಜವಾಬ್ದಾರಿ ತಗೊಂಡಂತಂದ್ಮೇಲೆ ಸಂಭಾಲನೆ ಮಾಡಬೇಕು. ಪ್ರೀತಿ ಇರಲಿ ಎಲ್ಲರ ಜೊತೆಗೆ, ಆದ್ರೆ ಮೋಹ ಬೇಡ. ಇದು ಬದುಕುವ ಕಲೆಯಲ್ಲಿ ಬರುವಂತ ಕೆಲವು ಯುಕ್ತಿಗಳು. ಎಲ್ಲರ ಜೊತೆ ಪ್ರೀತಿ ಸ್ನೇಹ ಬೇಕಲ್ವಾ? ನಾವೆಲ್ಲ ರಾಜ್ಯದ ಅಭ್ಯಾಸ ಮಾಡ್ತೀವಿ, ನಾನೀಗ ವೈರಾಗ್ಯ ಆಗ್ಬಿಟ್ಟಿದ್ದೀನಿ ಅಂತ ಪಾಪ ಅವುಗಳ ಗತಿ ಏನ್? ಮತ್ತೆ ನೀವು ಪ್ರೀತಿ ಕೊಡಬೇಕು, ಸಂಭಾಲನೆ ಮಾಡಬೇಕು, ನೋಡ್ಕೋಬೇಕು ನೀವು. ಆದ್ರೆ ಮೋಹ ಬೇಡ. ಮೋಹ ಮತ್ತೆ ಪ್ರೀತಿಯಲ್ಲಿ ಡಿಫರೆನ್ಸ್ ಇದೆ. ಪ್ರೀತಿ ಯಾವಾಗಲೂ ಆತ್ಮಿಕವಾಗಿ ನೀವು ಒಬ್ಬರನ್ನ ಪ್ರೀತಿಸಿದ್ರೆ ಅದು ಪ್ರೀತಿ. ಆವಾಗ ಅಲ್ಲಿ ಹೆಚ್ಚು ಕಡಿಮೆ ಆಯ್ತು, ರೋಗ ಬಂತು, ಅವ್ರು ಸತ್ತರು ಅಂದ್ರೆ ನೀವು ಅಳಂಗಿಲ್ಲ. ಸತ್ಯ ಪ್ರೀತಿ ಇದ್ದಾಗ. ಮೋಹ ಇದ್ದಾಗ ಅಳ್ತೀವಿ. ಮೋಹ ಇದ್ರೆ ದುಃಖ ಪಡ್ತೀವಿ. ಮೋಹ ಇದ್ದಾಗ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಅವ್ರಿಗಿಂತ ಟೆನ್ಷನ್ ಇವ್ರಿ ಜಾಸ್ತಿ. ಅದು ಮೋಹ ಕಾರಣ. ಪ್ರೀತಿ ಮೋಹ ಇದರದ ಡಿಫರೆನ್ಸ್ ದಿನ ಕ್ಲಾಸಿಗೆ ಬರ್ತಾ ಇದ್ದಂಗೆ ಗೊತ್ತಾಗ್ತದೆ. ಈಗ ನಮ್ಗೆ ನಿಮ್ಮ ಮೇಲೆ ಬಹಳ ಪ್ರೀತಿ ಇದೆ, ಆದ್ರೆ ಏನೋ ಹೆಚ್ಚು ಕಡಿಮೆ ಆದಾಗ ಅಳಂಗಿಲ್ಲ. ಈಗ ನರ್ಸಸ್ ಇರ್ತಾರೆ ನೋಡ್ರಿ, ನರ್ಸಸ್ ಎಲ್ಲ ಕೆಲಸ ಮಾಡ್ತಾರೆ. ರೋಗಿಗಳಿಗೆ ಎಷ್ಟು ಮನಪೂರ್ವಕವಾಗಿ ಸೇವೆ ಮಾಡ್ತಾರೆ, ಪ್ರಾಣಕ್ಕೆ ಪ್ರಾಣ ಕೊಟ್ಟು ಸೇವೆ ಮಾಡ್ತಾರೆ. ಅಕಸ್ಮಾತ್ ಪೇಷಂಟ್ ಸತ್ತೋಗ್ಬಿಟ್ಟ ಅಂದ್ರೆ ನರ್ಸಸ್ ಏನ್ ಕಣ್ಣಿಗೆ ಆಗ್ತಾ ಕುಂತಿರ್ತಾರ? ಪ್ರೀತಿ ಇದೆ, ಆದ್ರೆ ಏನಿಲ್ಲ ಅಲ್ಲಿ? ಮೋಹ ಇಲ್ಲ. ಅಂದ್ರೆ ಬದುಕಿನಲ್ಲಿ ಸಹ ಇಂಥ ಕೆಲವು ವಿಶೇಷತೆಗಳು ನಮ್ಮ ಜೀವನದಲ್ಲಿ ಹಾಸುಹೊಕ್ಕಾಗಿ ಅದು ಬೆಳೆದಾಗ ಅದು ಬದುಕುವಂತಹ ಕಲೆ. ಆವಾಗಲೇ ಜೀವನ ಮೌಲ್ಯ ಸಂಪನ್ನ ಅಥವಾ ಒಳ್ಳೆ ಬೆಲೆ ಬಾಳುವಂತಹ ಜೀವನ ಆಗಲಿಕ್ಕೆ ಸಾಧ್ಯ ಇದೆ. ಹಾಗಾದ್ರೆ ನಮ್ಮ ಜೀವನದಲ್ಲಿ ಯಾವ ಯಾವ ವಿಶೇಷತೆಗಳು ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಳ್ಬೇಕು? ನಾ ಮಾಡುವಂತ ಕರ್ಮದಲ್ಲಿ. ಈಗ ನೋಡ್ರಿ, ಗುಣ ಇದೆ. ಗುಣ ಕರ್ಮದಲ್ಲಿ ಬಂದಾಗ ಅದು ಕಲೆ ಅಂತ ಕರೆಯಲ್ಪಡ್ತದೆ. ಒಳಗಡೆ ಇದೆ ಅದು ಗುಣ. ಅದು ಕರ್ಮದಲ್ಲಿ ಪ್ರತ್ಯಕ್ಷವಾದಾಗ ಅದು ಕಲೆ. ಮನುಷ್ಯ ಅವನು ಸಂಘಜೀವಿ. ಎಲ್ಲರ ಜೊತೆಗೆ ಅವನು ಕೂಡಿ ಬಾಳ್ತಾನಲ್ವಾ? ಎಲ್ಲರ ಜೊತೆಗೆ ಅವನು ಕೂಡಿ ಬಾಳುವಾಗ ಕೆಲವು ವಿಶೇಷತೆಗಳನ್ನ ಅವನು ತುಂಬಿಸಿಕೊಳ್ಳಲೇಬೇಕು. ಹಾಗಿದ್ರೆ ಮಾತ್ರ ಮಾನವ ಜೀವನ ಎಂಥ ಜೀವನ ಆಗ್ತದೆ? ಅದು ದೇವತಾ ಜೀವನ ಆಗ್ತದೆ. ಮಾನವನಿಂದ ನಾವು ದೇವಮಾನವ ಜೀವನವನ್ನ ನಡೆಸಬೇಕಾದ್ರೆ ದೇವಮಾನವ ಜೀವನದ ವಿಶೇಷತೆಗಳು ಯಾವುವು? ನೀವು ಹಿಂದೆ ಕೇಳಿರ್ಬೇಕಲ್ವಾ, ರಾಕ್ಷಸರು ಮತ್ತೆ ದೇವತೆಗಳು ಹೇಗಿದ್ರು, ದೇವತೆಗಳ ಲಕ್ಷಣ ಹೇಗಿತ್ತು, ರಾಕ್ಷಸರ ಲಕ್ಷಣ ಹೇಗಿತ್ತು. ಒಂದ್ಸರಿ 2 ಹಾಲ್ನಲ್ಲಿ ಇಬ್ಬರಿಗೂ ಸಹಿತ ಊಟಕ್ಕೆ ಹಾಕಿದ್ರಂತೆ. ದೇವತೆಗಳಿಗೆ ಒಂದು ಹಾಲ್ನಲ್ಲಿ, ರಾಕ್ಷಸರಿಗೆ ಒಂದು ಹಾಲ್ನಲ್ಲಿ. ನಿಮ್ಗೆ ಹೇಳಿರ್ಬೇಕದು ಅಲ್ವಾ? ಅಂದ್ರೆ ಊಟಕ್ಕೆ ಹಾಕಿದ ಮೇಲೆ ಅವರಿಗೊಂದು ಕಂಡೀಷನ್ ಹಾಕ್ಲಾಯ್ತು. ಏನಂದ್ರೆ ಕೈಯನ್ನ ಬಗ್ಗಿಸದೆ ಊಟ ಮಾಡಬೇಕು ಅಂತ. ಇಬ್ಬರಿಗೂ ಸೇಮ್ ಕಂಡೀಷನ್. ಯಾರಿಗೆ? ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ. ರಾಕ್ಷಸರಂತೂ ಗುದ್ದಾಡಿದ್ರು, ಏನ್ ಮಾಡಿದ್ರು, ಬಗ್ಗಿದ್ರು, ಏನ್ ಕೈ ಬಗ್ಗಿಸದೆ ಊಟ ಮಾಡೋದು ಹೆಂಗೆ? ಬಹಳ ಕಷ್ಟಪಟ್ಟು ಅವರಲ್ಲಿ ಕೊನೆ ತನಕ ಕೆಲಸನೇ ಆಗಿಲ್ಲ, ಬರೀ ಗುದ್ದಾಟ ನಡೀತಾ ಇತ್ತು. ದೇವತೆಗಳು ಎಲ್ಲರ ಕುಂತು ಸಮಾಧಾನದಲ್ಲಿ ವಿಚಾರ ಮಾಡಿ ಕೊನೆಗೆ ತಾವೇ ಒಪ್ಪಂದ ಮಾಡ್ಕೊಳ್ತಾರೆ. ಇಬ್ರು ಎದುರು ಬದುರು ಕೂತ್ಕೊಳ್ಳೋದು, ನಿಮ್ ಮುಂದೆ ಒಂದು ತಟ್ಟೆ, ನನ್ ಮುಂದೆ ಒಂದು ಊಟದ ತಟ್ಟೆ. ಆದ್ರೆ ಕೈ ಬಗ್ಗಿಸ್ಬಾರ್ದಲ್ವಾ? ನನ್ನ ತಟ್ಟೆದ ಊಟ ತೆಗೆದು ಎದುರಿರೋರ ಬಾಯಿಗಿಡೋದು, ಎದುರಿನಲ್ಲಿರೋರು ಅವ್ರ ಕೈಯಿಂದ ತೆಗೆದು ಎದುರಿನಲ್ಲಿರೋರು ಬಾಯಿಗಿಡೋದು. ಇದು ದೇವತಾ ಜೀವನ. ಅಂದ್ರೆ ಪರಸ್ಪರ ಪ್ರೀತಿ, ಸ್ನೇಹ, ಅಂಡರ್ಸ್ಟ್ಯಾಂಡಿಂಗ್, ಪರಸ್ಪರ ತಿಳುವಳಿಕೆ, ಗೌರವ, ಇದು ದೇವತಾ ಜೀವನದಲ್ಲಿ ಬರ್ತದೆ. ಒಂದು 4 ಜನ ನಾವು ಒಂದು ಮನೆಯಲ್ಲಿ ಕೂಡಿ ಬಾಳುವಂತಹ ಒಂದು ನಮ್ಮ ಹತ್ರ ಶಕ್ತಿ ಇಲ್ಲ ಅಂತಂದ್ರೆ ನಮ್ ಜೀವನ ಏನ್ ಮಾಡ್ದಂಗಾಯ್ತು? ನಾವು ಈ ಜಗತ್ತಿನಲ್ಲಿ ಬಂದು ನಾವೇನ್ ಪರ್ಮನೆಂಟ್ ಆಗಿ ಇರ್ಲಿಕ್ಕೆ ಬಂದದಲ್ಲ ಅಂತ ಗೊತ್ತು ನಮಗೆ. ಏನೋ 4 ದಿನ ಬಾಳ್ತೀವಿ. 4 ದಿನ ಇಲ್ಲ ಅಂದ್ರೆ 4 ವರ್ಷ ಬಾಳ್ತೀವಿ. ಬೇಡ 40 ವರ್ಷ ಬಾಳ್ತೀವಿ, ಬೇಡ 80 ವರ್ಷ ಬದುಕಬಹುದು, ಅಷ್ಟೇ ಅಲ್ವಾ? ಮತ್ತೆ ಏನ್ ಮಾಡೋರೆ ನಾವು? ಎಲ್ಲ ಹೋಗೋರೆ. ಇರುವಾಗ ಒಂದು 4 ಜನ ಒಂದು ಮನೆಯಲ್ಲಿ ಏಕತೆಯಲ್ಲಿಲ್ಲ, ಸ್ನೇಹದಲ್ಲಿಲ್ಲ, ಪ್ರೀತಿಯಲ್ಲಿಲ್ಲ ಅಂತಂದ್ರೆ
ಅವನು ಬುದ್ಧಿಜೀವಿಯಾಗಿ ಮನುಷ್ಯ, ಇನ್ನು ಪ್ರಾಣಿಗಳಾದ್ರೂ ಬಿಟ್ಟು ಬಿಡಿ, ಬುದ್ಧಿಜೀವಿಯಾಗಿ ಅವನಿಗೆ ವಿವೇಚನಾ ಶಕ್ತಿ ಇದೆ, ಸರಿ ತಪ್ಪು ನಿರ್ಣಯ ಮಾಡುವಂತ ಶಕ್ತಿ ಇದೆ. ಇಷ್ಟು ಗೊತ್ತಿದ್ದವನಾಗಿ ಅವನು ಕೂಡಿ ಬಾಳ್ತಾ ಇಲ್ಲ ಅಂತಂದ್ರೆ ಅವನ ಆ ಟೈಪಿನ ಒಂದು ದಿವ್ಯತೆನ ಹ್ಯಾಂಗ್ ಡೆವಲಪ್ ಮಾಡ್ಕೋಬೇಕಂಗಾದ್ರೆ ನಾವೀಗ ಆ ಟೈಪಿನ ಶಿಕ್ಷಣ ಎಲ್ಲಿ ಕೊಡಬೇಕು? ಅದೇ ಯಾವ ಶಿಕ್ಷಣ? ರಾಜಯೋಗ ಶಿಕ್ಷಣ. ಬದುಕುವ ಕಲೆ ಹೇಗೆ? ಒಳ್ಳೆ ಸ್ನೇಹದಿಂದ, ಪ್ರೀತಿಯಿಂದ, ಪರಸ್ಪರ ತಿಳುವಳಿಕೆಯಿಂದ ಬಾಳುವಂತ ಜೀವನ ಏನಿದೆ ಅದು ಕಲಾ ಸಂಪನ್ನವಾದಂತ ಜೀವನ. ಅದರಲ್ಲಿ 16 ಕಲೆಗಳನ್ನ ನಾವು ಅಳವಡಿಸ್ಕೊಂಡ್ಬಿಟ್ರೆ ನಿಮ್ ಜೀವನ ಎಲ್ಲ ರೂಪದಲ್ಲಿ ಪರಿಪೂರ್ಣ ಆದಾಗೇನೆ. ಅದರಲ್ಲಿ ಒಂದೇ ಕಲೆ ಬರೀರಿ, ಸರ್ವರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಕಲೆ. ಎಲ್ಲರಿಗೂ ಆಸೆ ಇದೆ ಅಲ್ವಾ? ಏನ್ ಆಸೆ ಇದೆ? ಎಲ್ಲರನ್ನು ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಕಲೆ. ಈಗ ಎಲ್ಲರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಬೇಕು, ಇದ್ದ ಮಿತ್ರರನ್ನಾಗಿ ಉಳಿಸ್ಕೊಳ್ಬೇಕು, ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡ್ಕೋಬೇಕು. ಇದು 3 ಕಡೆಗೆ ಟೆನ್ಷನ್ ಕೊಡ್ಬೇಕು ಅವನು. ಒಂದು, ಈಗ ಹೊಸದಾಗಿ ಭೇಟಿ ಆದ್ರೂ ಅವ್ರನ್ನ ಮಿತ್ರರನ್ನಾಗಿ ಮಾಡ್ಕೋಬೇಕು. ಎರಡನೇದಾಗಿ ಮಿತ್ರರನ್ನಾಗಿ ಉಳಿಸ್ಕೊಳ್ಬೇಕು. ಈಚೆ 4 ಜನ ಹೊಸ ಮಿತ್ರರನ್ನ ಮಾಡ್ಕೊಳ್ಳೋದು, ಹಳೆ ಮಿತ್ರರನ್ನ ನಿಷ್ಠುರ ಮಾಡ್ಕೊಳ್ಳೋದಲ್ಲ ಅಲ್ವಾ? ಮತ್ತೊಬ್ರು ಚಲೋ ಫ್ರೆಂಡ್ಶಿಪ್ ಆಯ್ತು, ಹಳೆಯವ್ರನ್ನ ಕೇಳೋರೇ ಇಲ್ಲ, ಆ ಟೈಪ್ ಅಲ್ಲ. ಅನ್ಯರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ಳೋದು, ಇದ್ದ ಮಿತ್ರರನ್ನಾಗಿ ಉಳಿಸ್ಕೊಳ್ಳೋದು, ಶತ್ರುಗಳನ್ನ ಮಿತ್ರರನ್ನಾಗಿ ಮಾಡಿಕೊಳ್ಳೋದು. ಈ ಟೈಪ್ ನಮ್ಮ ಜೀವನದಲ್ಲಿ ನಾವು ಬೆಳೆಸ್ಕೊಳ್ಬೇಕಾದ್ರೆ ನನ್ನಲ್ಲಿ ಯಾವ ಯಾವ ವಿಶೇಷತೆ ಇರಬೇಕು? ಈಗ ನೀವೇ ವಿಚಾರ ಮಾಡ್ರಿ. ನನ್ನ ಹತ್ರ ಯಾವ ಕ್ವಾಲಿಫಿಕೇಶನ್ಸ್ ಇದ್ರೆ ನಾನು ಎಲ್ಲರನ್ನ ಮಿತ್ರರನ್ನಾಗಿ ಮಾಡ್ಕೊಳ್ತೀನಿ? ಹೇಳಿ. ಎಲ್ಲರೂ ಮಿತ್ರರಾಗಂಗಿಲ್ಲ. ಕೆಲವೊಮ್ಮೆ ಈ ಕಾಲೇಜಿನಲ್ಲಿ 1ನೇ ಕ್ಲಾಸಲ್ಲಿ ಕುಂತಿರ್ತೀವಿ, ಒಬ್ಬಿಬ್ಬರ ಜೊತೆ ಬಹಳ ಫ್ರೆಂಡ್ಶಿಪ್. ಅಂದ್ರೆ ಎಲ್ಲರ ಜೊತೆ ಯಾಕೆ ಫ್ರೆಂಡ್ಶಿಪ್ ಬೆಳೆಯುವುದಿಲ್ಲ? ಎಲ್ಲರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಬೇಕಾದ್ರೆ ಮೊದಲನೇ ವಿಶೇಷತೆ ಏನಂತಂದ್ರೆ ಸಹನತೆ. ಹೇಳ್ರಿ, ಸಹನತೆ. ನಂತರ ಪ್ರೀತಿ, ಕ್ಷಮಾಗುಣ, ಕ್ಷಮಾಶೀಲತೆ, ವಿಶ್ವಾಸ, ಮುಗುಳುನಗೆ, ಮಧುರತೆ, ಸಹಯೋಗ ಶಕ್ತಿ. ಯಾಕೆಂದ್ರೆ ನೀವು ಬಹಳ ಅನುಭವಿ ಇರ್ತೀರಿ. ನಿಮ್ ಕರ್ಮಕ್ಷೇತ್ರದಲ್ಲಿ ಎಲ್ಲರ ಜೊತೆಗೆ ನಿಮ್ಗೆ ಎಷ್ಟು ಸ್ನೇಹ ಪ್ರೀತಿಯಿಂದ ಬಾಳ್ಬೇಕಂದ್ರೆ ಯಾವ ಯಾವ ಗುಣ ಇರಬೇಕು. ಅಕಸ್ಮಾತ್ ಸ್ನೇಹ ಹೆಚ್ಚು ಕಡಿಮೆ ಆಯ್ತಂದ್ರೆ ನಂದು ಯಾವ ಮಿಸ್ಟೇಕ್ನಿಂದ ಇರ್ತೀನಿ ಇಷ್ಟು ಆಯ್ತು, ಈಗ ಗೊತ್ತಾಗ್ತದೆ ನಮ್ಗೆ. ಮತ್ತೇನ್ ಬೇಕು? ಹೊಂದಿಕೊಳ್ಳೋದಂತ ಅನ್ನೋದ್ರಲ್ಲಿ ಸಂಸ್ಕಾರ ಮಿಲನ. ನಿಮ್ ಸಂಸ್ಕಾರ, ನನ್ನ ಸಂಸ್ಕಾರ ಸಮ ಆಯ್ತಂದ್ರೆ ಆಟೋಮೆಟಿಕ್ ಏನಾಗ್ತೀವಿ? ಫ್ರೆಂಡ್ಶಿಪ್ ಬೆಳೆದೇ ಬಿಡ್ತದೆ. ಅದನ್ನ ಬಿಟ್ಟು ನಾನು ಒಂದು ಮಾತಂದ್ರೆ ನೀವು ಬರೀ ಉಲ್ಟನೇ ಮಾತಾಡೋದು, ನೀವೊಂದು ಮಾತಂದಕ್ಕೂ ನಾನು ಎಸ್ ಅನ್ನಂಗೆ ಇಲ್ಲ ಅಂದ್ರೆ ನಮ್ ಫ್ರೆಂಡ್ಶಿಪ್ ಬೆಳೀತದೆ. ಯಾವಾಗಲೂ ಫ್ರೆಂಡ್ಶಿಪ್ ಆಗೋದು ಹೆಂಗೆ ಅಂತಂದ್ರೆ ಇವ್ರ ಸಂಸ್ಕಾರ ಅವ್ರ ಸಂಸ್ಕಾರ ಏನಾಗಿರ್ಬೇಕು? ಹೊಂದಾಣಿಕೆ ಆದ ಕೂಡಲೇ ಅಲ್ಲಿ ಫ್ರೆಂಡ್ಶಿಪ್ ಆಗ್ತದೆ. ಕಾಲೇಜಲ್ಲಿ ನೋಡ್ರಿ ಎಲ್ಲರೂ ಫ್ರೆಂಡ್ಸ್ ಆಗಂಗಿಲ್ಲ, ಕೆಲವರಷ್ಟೇ. ಯಾಕೆ? ಬಹಳ ಸಮೀಪ ಫ್ರೆಂಡ್ಸ್ ಆಗ್ತಾರೆ ಅಂದ್ರೆ ಅವರ ಭಾವನೆ ನಮ್ಮ ಭಾವನೆ ಏನಿರ್ತದೆ? ಸಮಾನತೆ ಇರ್ತದೆ. ಅವರು ಹೇಳಿದ್ರೆ ನಮ್ಗೆ ಸರಿ ಅನ್ನಿಸ್ತದೆ, ನಾವಂದದ್ದು ಅವರಿಗೆ ಸರಿ ಅನ್ನಿಸ್ತದೆ. ಅದಕ್ಕೋಸ್ಕರ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಎಂತ ಶಿಕ್ಷಣ ಇದೆ ಅಂತಂದ್ರೆ ಸಂಸ್ಕಾರವನ್ನ ಒಂದುಗೂಡಿಸುವಂತ ಶಿಕ್ಷಣ ಇದೆ. ಏಕ ಶಿಕ್ಷಕ ಏಕ ವಿಶ್ವವಿದ್ಯಾಲಯದಲ್ಲಿ ಏಕ ಸಮಯದಲ್ಲಿ ಏಕ ಭಾಷೆಯಲ್ಲಿ ಏಕ ಜ್ಞಾನವನ್ನ ಕೊಟ್ಟು ಏಕ ಲಕ್ಷ್ಯವನ್ನ ತೋರಿಸಿ ನಮ್ಮನ್ನ ಏಕತೆಯ ದೋಣಿಯಲ್ಲಿ ಕುಳ್ಳಿರಿಸಿದಾರಂತಂದ್ರೆ ನಮ್ಮಲ್ಲಿ ಸಂಸ್ಕಾರ ಏಕಾಗುವುದಿಲ್ವಾ? ಎಲ್ಲಿ ಬೇಕಾದ್ರೆ ಹೋಗ್ರಿ, 7 ರಿಂದ 8 ಎಲ್ಲಾ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿಯೂ ಸಹ ಈ ರೀತಿ ಜ್ಞಾನಾರ್ಜನೆ ನಡೀತಾ ಇರ್ತದೆ. ಇಡೀ ವಿಶ್ವದ ಎಲ್ಲಾ ಈಶ್ವರಿ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಕ ಏಕ, ಒಬ್ಬನೇ. ಶಿಕ್ಷಣ ಒಂದೇ, ಎಲ್ಲರ ಲಕ್ಷ್ಯ ಒಂದೇ, ಎಲ್ಲರಿಗೂ ಪಾಠ ಒಂದೇ ರೀತಿ.
ಇನ್ನು ತುಂಬಾ ಕಲ್ತವ್ರು ಬಂದ್ರೆ ಅವ್ರಿಗೆ ಸ್ಪೆಷಲ್ ಕ್ಲಾಸ್, ಗೊತ್ತಿಲ್ಲದವ್ರಿಗೆ ಮತ್ತೊಂದು ಕ್ಲಾಸ್, ಹಂಗೆಲ್ಲ ಇಲ್ಲ. ಸಮಾನ ಶಿಕ್ಷಣ, ಲಕ್ಷ್ಯ ಒಂದೇ. ಎಲ್ಲರೂ ಒಂದೇ ದೋಣಿಯಲ್ಲಿ ಕುಳಿತಿದ್ದೀವಿ. ಮೆಡಿಟೇಷನ್ ಮಾಡುವಾಗ ಎಲ್ಲರ ಮನಸ್ಸಿನ ಆಲೋಚನೆ ಒಂದೇ ಕಡೆಗೆ ಹೋಗ್ತಾ ಇದೆ ಅಂತಂದ್ರೆ ನಮ್ಮ ಸಂಸ್ಕಾರದಲ್ಲಿ ಏನ್ ಬರ್ತದೆ? ಈಗ ಏಕತೆ ಬರ್ತದೆ. ಇದೇ ಫ್ಯಾಮಿಲಿ, ಇದೇ ಈಶ್ವರನ ಫ್ಯಾಮಿಲಿ ನಾಳೆ ಯಾವ ಫ್ಯಾಮಿಲಿಗೆ ಇದು ಆಧಾರ? ದೈವಿ ಫ್ಯಾಮಿಲಿಗೆ, ಈಶ್ವರಿಯ ಫ್ಯಾಮಿಲಿಯೇ ಆಧಾರ. ನೀವು ಇಲ್ಲೇ ಪರಿವಾರದಲ್ಲಿ ಎಷ್ಟು ಏಕತೆ ಇದೆನೋ, ಅಮೆರಿಕದ ಈಶ್ವರ್ಯ ವಿಶ್ವವಿದ್ಯಾಲಯದ ಪರಿವಾರ ಜೊತೆ ಮಾತಾಡ್ರಿ, ಇದೇ ಸ್ನೇಹ, ಇದೇ ಪ್ರೀತಿ, ಇದೇ ಏಕ ಸಂಕಲ್ಪ ನ್ಯಾಚುರಲ್ ಆಗಿ. ಅಲ್ಲಲ್ಲಿ 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 ಸಂಸ್ಕಾರ ಏಕ ಮಾಡುವಂತ ಕೆಲಸ ನಡೀತಾ ಇದೆ. ನೀವು ಇಷ್ಟೊತ್ತಿಗೆ ಈ ಭೂಮಿ ಬಿಟ್ಟು ಹೊರಭಾಗಕ್ಕೆ ಹೋಗ್ರಿ, ಜಸ್ಟ್ ನೋಡ್ರಿ ಈ ಜಗತ್ತನ್ನ. ಅಲ್ಲಲ್ಲಿ ಅಲ್ಲಲ್ಲಿ ಒಂದೊಂದು ಗುಂಪು 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 ಎಲ್ಲ ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಏನ್ ನಡೀತಾ ಉಂಟು? ಈಗ ಸಂಸ್ಕಾರವನ್ನ ಏಕಗೊಳಿಸುವಂತ ಶಿಕ್ಷಣ ನಡೀತಾ ಇದೆ. ಸಂಸ್ಕಾರ ಏಕಾಯ್ತು, ಕಲಿಯುಗ 1 ಸೆಕೆಂಡ್ ಪರಿವರ್ತನೆ ಆಗ್ಬಿಡ್ತದೆ, ಸತ್ಯುಗ ಬಂದೇ ಬಿಡ್ತದೆ. ಯಾಕೆಂದ್ರೆ ಇಂತಹ ಒಂದು ಶ್ರೇಷ್ಠ ಸಂಸ್ಕಾರ ಹೊಂದಿರುವಂತ ಒಂದು ಗ್ರೂಪಿಗೆ ಒಂದು ಹೊಸ ಜಗತ್ತು ಬೇಕೇ ಬೇಕಲ್ವಾ? ಅದಕ್ಕೋಸ್ಕರ ಎಲ್ಲರ ಜೊತೆಗೆ ನಾವು ಸ್ನೇಹಿತರನ್ನಾಗಿ ಮಾಡ್ಕೋಬೇಕಾದ್ರೆ ಸಂಸ್ಕಾರ ಹೊಂದಾಣಿಕೆ. ಈಗ ಅಕಸ್ಮಾತ್ ಒಬ್ರು ಸದಾ ನೆಗೆಟಿವ್ ಮಾತಾಡೋರು ಇದ್ದಾರೆ, ಆದ್ರೆ ಅವ್ರ ಜೊತೆ ನೀವು ಫ್ರೆಂಡ್ಶಿಪ್ ಮಾಡ್ಕೋಬೇಕಾದ್ರೆ ನೀವು ಅವರಿಗೆ ತಕ್ಕಂತೆ ನಡೀರಿ. ಅವರಿಗೆ ಒಮ್ಮೆಲೆ ತುಂಡರಿಸೋ ರೂಪದಲ್ಲಿ ಮಾತಾಡ್ಬೇಡ್ರಿ. ಆಕ್ಚುಲಿ ಅವ್ರದ್ದು ಸರಿಯಲ್ಲ, ಹಾಗಾದ್ರೆ ಅವ್ರ ಜೊತೆ ಹೊಂದ್ಕೊಂಡು ಹೋಗ್ಬೇಕಂದ್ರೆ ಅವ್ರು ಏನಂದ್ರೆ ಎಸ್ ಅಂತ ಅನ್ನೋದ ಅದು ಅಲ್ಲ. ಆದ್ರೆ ಅವ್ರು ಹೇಳಿದ ಕೂಡಲೇ ತುಂಡರಿಸುವ ರೂಪದಲ್ಲಿ ಮಾತಾಡ್ಬೇಡ್ರಿ. ಆಯ್ತಾಯ್ತಂತ ಹೇಳ್ಕೊಂಡು ಒಪ್ಪಿದಂಗ್ ಮಾಡುದು, ಮತ್ತೆ ನಿಧಾನವಾಗಿ ಅವ್ರ ಜೊತೆಗೆ ಒಳ್ಳೆ ಸ್ನೇಹದಿಂದ, ಪ್ರೀತಿಯಿಂದ, ವಿಶ್ವಾಸವನ್ನ ಗಳಿಸ್ಕೋಬೇಕು ಅವ್ರದ್ದು. ಅಷ್ಟೊತ್ತಿಗೆ ನಾವು ಅವ್ರ ಸಮಾನ ಆಗೋದಲ್ಲ, ಅವ್ರು ನಮ್ ಸಮಾನ ಆಗುವ ಹಾಗೆ ಅವ್ರಕ್ಕಿಂತ ನಮ್ ಪ್ರಭಾವ ಜಾಸ್ತಿ ಬಿತ್ತಂತಂದ್ರೆ, ಈಗ ನೋಡ್ರಿ, ಒಂದು ವಸ್ತುವನ್ನ ಆ ಕಡೆಯಿಂದ ಈ ಕಡೆಯಿಂದ ಎಳೆಯೋಣ, ಯಾವ ಕಡೆ ಹೋಗ್ತದೆ ವಸ್ತು? ಯಾವ ಕಡೆ ಬಲ ಜಾಸ್ತಿ ಇದೆ ಆ ಕಡೆ ಹೋಗ್ತದಲ್ವಾ? ವಿಜ್ಞಾನ ಹೇಳ್ತದಲ್ವಾ? ಅದೇ ರೀತಿ ನಮ್ ಸಂಸ್ಕಾರ ಪ್ರಬಲವಾಗಿದ್ರೆ ನಾವು ಅವರನ್ನ ನಮ್ ಕಡೆ ಎಳಿತೀವಿ ವಿನಃ ನಾವು ಅವ್ರ ಕಡೆ ಹೋಗಂಗಿಲ್ಲ. ಕೆಲವೇ ನೋಡ್ರಿ, ಮಕ್ಕಳು ಒಳ್ಳೆ ರೂಪದಲ್ಲಿ ಇರ್ತಾರೆ, ಇದ್ದಕ್ಕಿದ್ದಂಗೆ ಯಾವ್ದೋ ಸಂಘಕ್ಕೆ ಬೀಳ್ತಾರೆ. ಯಾವ್ದೋ ಸಂಘಕ್ಕೆ ಬೀಳ್ತಾರೆ ಅಂದ್ರೆ ಇವನ ಒಳ್ಳೆತನ, ಆಕ್ಚುಲಿ ಒಳ್ಳೆ ಹುಡುಗ ಇವನು, ಆದ್ರೆ ಸಂಘಕ್ಕೆ ಬಿದ್ದ. ಯಾಕೆಂದ್ರೆ ಇವನ ಒಳ್ಳೆತನಕ್ಕಿಂತಲೂ ಅದರ ಪ್ರಭಾವ ಜಾಸ್ತಿ ಇದೆ, ಹೋಗ್ಬಿಡ್ತಾನೆ. ಇವತ್ತು ಜಗತ್ತಿನಲ್ಲಿ ಅದೇ ಅಲ್ವಾ, ಮನಸ್ಸು ಕೆಡಿಸುವಂತ ಪ್ರಭಾವ ಜಾಸ್ತಿ ಇರೋದ್ರಿಂದ ಇಂಥ ಒಳ್ಳೆತನದ್ದು ನಾವು ಕೊಟ್ಟರು ಸಹಿತ ಜನರಿಗೆ ಬೇಕಂದ್ರೆ ಬರ್ಲಿಕ್ಕಾಗುದಿಲ್ಲ. ಒಳ್ಳೆಯದು ಯಾವ್ದಂತ ಗೊತ್ತಿದ್ರು ಹಿಡಿಲಿಕ್ಕಾಗುದಿಲ್ಲ, ಕೆಟ್ಟದ್ದು ಯಾವ್ದಂತ ಗೊತ್ತಿದ್ರು ಬಿಡ್ಲಿಕ್ಕಾಗುದಿಲ್ಲ. ಇವತ್ತು ಕೆಟ್ಟದಂತ ಗೊತ್ತಿರಂಗಿಲ್ವಾ? ನಾನು ಈ ರೀತಿ ಮಾಡೋದು ಕೆಟ್ಟದು ಅಂತ ಗೊತ್ತಿದೆ, ಬಿಡ್ಲಿಕ್ಕಾಗಿಲ್ಲ. ಇದೊಂದು ಒಳ್ಳೆಯ ದಾರಿ ಇದೆ, ನಾನು ಈ ರೀತಿ ಇರ್ಬೇಕಂತ ಅನಿಸ್ತದೆ, ಇರ್ಲಿಕ್ಕಾಗುದಿಲ್ಲ. ಅದಕ್ಕೋಸ್ಕರ ನಮ್ಮ ಒಳ್ಳೆಯತನದ ಪ್ರಭಾವವನ್ನ ಜಾಸ್ತಿ ಮಾಡ್ಕೊಂಡಾಗ ನಮ್ಮ ಸಂಸ್ಕಾರದ ಪ್ರಭಾವದಿಂದ ಅವರನ್ನು ಏನ್ ಮಾಡ್ಕೋಬಹುದು? ನಾವು ನಮ್ಮ ಮಿತ್ರರನ್ನಾಗಿ ಮಾಡ್ಕೋಬಹುದು. ಇನ್ನು ಶಾಂತತೆ, ನೀವು ಹೇಳಿದೆಲ್ಲನೂ ಸರಿ ಇದೆ, ಶಾಂತತೆ ಬೇಕು, ಆಮೇಲೆ ಸಹನತೆ ಬೇಕು, ಹೊಂದಿಕೊಂಡು ಹೋಗ್ಬೇಕು, ಧೈರ್ಯ ಇರಬೇಕು. ಧೈರ್ಯ ಬೇಕಲ್ವಾ? ಧೈರ್ಯ ಬೇಕು. ಆಮೇಲೆ ಇನ್ನು ಎಷ್ಟಪ್ಪ ಅಂತ ವಿಶ್ವಾಸ ಗಳಿಸ್ಕೋಬೇಕು. ಪರಸ್ಪರ ಅವರ ಮೆಂಟಾಲಿಟಿ ನಾವು ಅರ್ಥ ಮಾಡ್ಕೋಬೇಕು. ಈಗ ಅವ್ರದ್ದು ಕೆಲವು ಸಂಸ್ಕಾರ ಇರ್ತದಪ್ಪ, ಅದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ರಿ. ಅವ್ರು ಹೇಗಿದ್ದಾರೋ ಅದೇ ರೂಪದಲ್ಲಿ ಅರ್ಥ ಮಾಡ್ಕೊಳ್ರಿ. ಅಕಸ್ಮಾತ್ ಅವರು ನಿಮ್ಗೆ ಪಟ್ಟ ಅಂತ ಸಿಟ್ಟಿನಿಂದ ಮಾತಾಡಿದ್ರು, ಇವರಿಗೆ ಜಸ್ಟ್ ಇದೊಂದು ಸ್ವಲ್ಪ ಸಂಸ್ಕಾರ ಇದೆ, ಯಾವುದು ಸಿಟ್ಟಿಂದ ಮಾಡೋ ಸಂಸ್ಕಾರ ಇದೆ ಅಂತ ನಮ್ಗೆ ಕರೆಕ್ಟ್ ಗೊತ್ತಾದ ಮೇಲೆ ಅವ್ರು ಸಿಟ್ಟು ಮಾಡಿದಂತ ನೀವ್ಯಾಕೆ ಬೇಜಾರು ಮಾಡ್ಕೋತೀರಿ? ನಾವು ಸ್ನೇಹದಿಂದ ದೂರ ಆಗುದಿಲ್ಲ. ಅವಾಗ ಜಸ್ಟ್ ಅವ್ರ ಸಂಸ್ಕಾರನ ಬದಿಗಿಟ್ಟು ಬಿಡ್ರಿ, ನಿಮ್ ಸಂಸ್ಕಾರದ ಪ್ರಭಾವನ ಜಾಸ್ತಿ ಬೀರಿಸ್ತಾ ಕೂಡಲೇ ಏನಾಗ್ಬಿಡ್ತಾರೆ, ಅವ್ರು ನಮ್ಗೆ ಸ್ನೇಹಿತರಾಗ್ಬಿಡ್ತಾರೆ. ಆಮೇಲೆ ನಗುಮುಖ ಅಂತ ಒಬ್ಬರಂದ್ರು, ಇದು ಬಹಳ ಮುಖ್ಯ. ನೀವು ನೋಡ್ರಿ, ಬಸ್ಸಲ್ಲಿ ನಾವು ಕೆಲವೊಮ್ಮೆ ಬಸ್ ಸ್ಟ್ಯಾಂಡ್ ಅಲ್ಲಿ ಕಾಯ್ತಾ ಇರ್ತೀವಿ, ಬಸ್ಸಿಗೆ ಕಾಯ್ತಾ ಇರ್ತೀವಿ, ಪಕ್ಕದಲ್ಲಿ ಒಬ್ರು ನಿಂತಿರ್ತಾರೆ. ನೀವು ಹೋಗಿ CS ಅಲ್ಲಿ ಅವ್ರ ಜೊತೆ ಮಾತಾಡಂಗಿಲ್ಲ, ಮೊದಲು ಮುಖ ನೋಡಿ ಒಂದು ಸ್ಮೈಲ್ ಕೊಡ್ತೀವಿ ಅಲ್ವಾ? ಅವ್ರ ಜೊತೆ ಮಾತಾಡ್ಬೇಕಂತ ಅನಿಸೋಕ್ಕಿಂತ ಮೊದಲು ಸ್ವಲ್ಪ ಮುಖ ನೋಡಿ ಒಮ್ಮೆ ಏನ್ ಮಾಡ್ತೀವಿ, ನಗ್ತೀವಿ. ಆಮೇಲೆ ಅವ್ರ ಜೊತೆ ಮಾತಾಡ್ಲಿಕ್ಕೆ ಶುರು ಮಾಡ್ತೀವಿ. ಇದು ಹೌದಾ? ಹೌದು. ಅವ್ರ ಜೊತೆ ಮಾತುಕತೆ ಪ್ರಾರಂಭ ಮಾಡೋ ಮೊದಲು ಅವ್ರನ್ನ ನೋಡಿ ಒಮ್ಮೆ ಏನ್ ಮಾಡ್ತೀವಿ, ಮುಗುಳ್ನಗೆಯಿಂದ ನೋಡಿ ಮತ್ತೆ ಅವ್ರ ಜೊತೆಗೆ ಮಾತಾಡ್ತೀವಿ. ಒಂದು ಊರಿನಲ್ಲಿ ಒಬ್ಬ ಗುರು ಇರ್ತಾನೆ, ಅವನಿಗಿಬ್ರು ಶಿಷ್ಯರೇ ಇರ್ತಾರೆ. ಅವನೇನ್ ಮಾಡ್ತಾನೆ, ಗುರು ಒಂದು ಕಾಂಪಿಟೇಷನ್ ಇಡ್ತಾನೆ ಇಬ್ರು ಶಿಷ್ಯರನ್ನ ಟೆಸ್ಟ್ ಮಾಡ್ಲಿಕ್ಕೆ. ಬೆಳಿಗ್ಗೆ 9 ಗಂಟೆಗೆ ಇಬ್ಬರನ್ನ ಸಹಿತ ಮಠದಿಂದ ಹೊರಗಡೆ ಕಳಿಸ್ಬೇಕಾದ್ರೆ ಒಂದು ಮಾತು ಹೇಳ್ತಾನೆ, ನಿಮ್ಮನ್ನ ನೋಡಿ ಯಾರು ಮೊದಲು ನಗ್ತಾರೋ ಅವ್ರನ್ನ ಏನ್ ಮಾಡ್ರಿ, ಕರ್ಕೊಂಬನ್ನಿ. ಯಾರು ಮೊದಲು ಕರ್ಕೊಂಬರ್ತೀರಿ ನೋಡ.
ಅಂತ ಹೇಳ್ಕೊಂಡು ಇಬ್ರು ಶಿಷ್ಯರನ್ನ ಕಳಿಸ್ಕೊಡ್ತಾನೆ. ಒಬ್ಬ ಶಿಷ್ಯ ಅಂತೂ ನೋಡ್ತಾನೆ ನೋಡ್ತಾನೆ, ಯಾರು ನನ್ನ ನೋಡಿ ನಗ್ತಾರೆ, ಯಾರು ನನ್ನ ನೋಡಿ ನಗ್ತಾರೆ ಅಂತ ಎಲ್ಲರ ಮುಖ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ ನೋಡ್ತಾ ಇರ್ತಾನೆ. ಯಾರು ಅವನ ನೋಡಿ ನಗುದೇ ಇಲ್ಲ. ಆಮೇಲೆ ಬೆಳಗಿಂದ ಸಾಯಂಕಾಲ ತನಕ ಅಡ್ಡಾಡಿ 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 ಯಾರು ನಗ್ತಾರ ನಗ್ತಾರ ಅನ್ನೋ ಎಷ್ಟು ಶ್ರಮ ಪಟ್ಟರೆ ಆಗಿಲ್ಲ, ಸೀರೆ ವಾಪಸ್ ಬರ್ತಾನೆ. ಇನ್ನೊಬ್ಬ ಶಿಷ್ಯ ಹೊರಗೆ ಹೋದವನೇ 2 ನಿಮಿಷದಲ್ಲಿ ಒಬ್ಬ ಎದುರು ಬರ್ತಾನೆ. ಎದುರು ಬಂದ ಕೂಡಲೇ ಇವನು ಒಂದು ಸ್ಮೈಲ್ ಕೊಡ್ತಾನೆ. ಇವನು ನಗು ಕೊಟ್ಟ ಕೂಡಲೇ ಅವನು ನಕ್ಕ ಕರ್ಕೊಂಬಂದ. ನಾವು ನಕ್ಕಾಗ ಮತ್ತೊಬ್ಬರು ನಗ್ತಾರಲ್ವಾ? ಮತ್ತೊಬ್ಬರನ್ನ ನಾವು ಸ್ನೇಹದಿಂದ ಸಮೀಪಕ್ಕೆ ಕರಿಬೇಕಾದ್ರೆ ಮೊದಲು ನಾವು ಸ್ನೇಹದಿಂದ ಪ್ರೀತಿಯಿಂದ ಒಂದು ನಗ್ನಗ್ತಾ ನೋಡಿದ್ರೆ ಅವ್ರಿಗೆ ಆಟೋಮೆಟಿಕ್ ಏನಾಗ್ತದೆ, ನಮ್ಮ ಮೇಲೆ ಸ್ನೇಹ ಬಂದೇ ಬರ್ತದೆ. ಈ ನಗು ಏನಿದೆ, ಮುಖದ ಒಂದು ಮುಗುಳು ನಗೆ, ಇದು ಅನೇಕರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವಂತ ಕಲೆಯಲ್ಲಿ ಅದು ಒಂದು. ಈಗ 2ನೇ ಕಲೆ, ವ್ಯವಹಾರ ಮತ್ತು ಲೋಕರಂಜನೆಯ ಕಲೆ. ವ್ಯವಹಾರ ಮತ್ತು ಲೋಕರಂಜನೆಯ ಕಲೆ. ನಾವು ಮಾಡುವಂತಹ ವ್ಯವಹಾರ ಅದು ಇಡೀ ಲೋಕವನ್ನೇ ರಂಜಿಸಬೇಕಾದ್ರೆ ನಮ್ಮ ಹತ್ರ ಯಾವ ವಿಶೇಷತೆ ಇರಬೇಕು? ಜೇನಿನಂತೆ ಮಧುರತೆ, ಹೂವಿನಂತೆ ಸುಗಂಧ, ಮರದಂತೆ ನೆರಳು ನೀಡುವಂತಹ ಜೀವನವಾದಾಗ ನೀವು ಮಾಡುವಂತ ಪ್ರತಿಯೊಂದು ವ್ಯವಹಾರವೂ ಸಹ ಲೋಕವನ್ನ ರಂಜಿಸ್ತದೆ. ಹೌದಾ? ಜೇನಿನಂತೆ ಏನಿರಬೇಕು? ಮಧುರತೆ ಇರಬೇಕು. ಚಂದನದಂತೆ ಶೀತಲತೆ ಇರಬೇಕು. ಚಂದನದಂತೆ ಶೀತಲತೆ, ಜೇನಿನಂತೆ ಮಧುರತೆ, ಹೂವಿನಂತೆ ಸುಗಂಧ ಭರಿತ, ಮರದಂತೆ ನೆರಳು ನೀಡುವಂತ ಜೀವನ ಆದರೆ ನೀವು ಎಲ್ಲಿ ವ್ಯವಹಾರ ಮಾಡ್ರಿ, ನೀವು ಮಾಡುವಂತ ವ್ಯವಹಾರವನ್ನ ಲೋಕ ಮೆಚ್ಚುತ್ತದೆ. ಮೊದಲು ಸ್ವಯಂ ಪಸಂದ್, ಆಮೇಲೆ ಲೋಕ ಪಸಂದ್. ನೀವು ಮಾಡುವಂತ ವ್ಯವಹಾರ ಮೊದಲು ನಿಮಗೆ ಇಷ್ಟ ಆಗಬೇಕು. ನನ್ನ ವ್ಯವಹಾರದಲ್ಲಿ ಮಧುರತೆ ಇದೆಯಾ? ನಾನು ಮಾಡುವಂತ ವ್ಯವಹಾರದಲ್ಲಿ ಶೀತಲತೆ ಇದೆಯಾ? ನಾನು ಮಾಡುವಂತ ವ್ಯವಹಾರದಲ್ಲಿ ಸುಗಂಧ ಇದೆಯಾ? ಯಾವ ಸುಗಂಧ? ದೈವಿ ಗುಣಗಳ ಸುಗಂಧ ಇದೆಯಾ? ನಾನು ಮಾಡುವಂತ ವ್ಯವಹಾರದಲ್ಲಿ 4 ಜನರಿಗೆ ಅದು ನೆರಳು ಕೊಡೋ ರೂಪದಲ್ಲಿ ಇದೆಯಾ ಅಂತ ನಿಮ್ಮ ಮನಸ್ಸಿಗೆ ಅದು ಪಸಂದ್ ಆಯ್ತು, ತೃಪ್ತಿ ಆಯ್ತು, ಸ್ವಯಂ ಪ್ರಿಯ ಆಯ್ತು ಅಂತಂದ್ರೆ ಅದು ತನ್ನಿಂದ ತಾನೇ ಜಗತ್ತಿಗೆ ಪ್ರಿಯ ಅನ್ನಿಸ್ತದೆ. ಈ ರೀತಿ ನಾವು ವ್ಯವಹರಿಸುವಾಗ ಯಾವ ಕೆಲವು ವಿಶೇಷ ಗುಣಗಳನ್ನು ನಮ್ಮಲ್ಲಿ ಇಟ್ಕೊಳ್ಬೇಕು? ಎಲ್ಲರ ಜೊತೆಗೆ ವ್ಯವಹಾರ ಮಾಡುವಾಗ ಅಣ್ಣಂದಿರಿಗೆಲ್ಲ ಬಹಳ ಅನುಭವ ಇರಬೇಕಲ್ವಾ? ಎಂತ ಬೆಸ್ಟ್, ಅವರ ವ್ಯವಹಾರ ಬಹಳ ಚಂದರಿ, ಇಂಥವ್ರ ಜೊತೆ ನಾವು ವ್ಯವಹಾರ ಇಟ್ಕೋಬಹುದು ಅಂತ ಅನ್ನಬೇಕಾದ್ರೆ ಅವತ್ರ ಏನ್ ಕ್ವಾಲಿಫಿಕೇಶನ್ಸ್ ಏನವರದು? ಸಚ್ಚಾಯಿ ಸಫಾಯಿ. ಅವನು ಸತ್ಯತೆಯಿಂದ ಇದ್ದದನ್ನ ಇದ್ದ ಹಂಗೆ ಸ್ವಚ್ಛವಾಗಿ ಮಾತಾಡುವಂತನಾಗಿರ್ಬೇಕು. ಒಳಗೊಂದು ಹೊರಗೊಂದು ಇದ್ರೆ ಅವ್ರ ಜೊತೆ ವ್ಯವಹಾರ ಮಾಡಿದ್ರೆ ಬಹಳ ಡೇಂಜರ್. ಇದ್ದಕ್ಕಿದ್ದಂಗೆ ಎಷ್ಟೊತ್ತಿಗೆ ಟೊಪ್ಪಿಗೆ ಆಗ್ತಾರಂತ ಹೇಳಿ ಕರಂಗಿಲ್ಲ ಅಲ್ವಾ? ಸಚ್ಚಾಯಿ ಬೇಕು, ಸಫಾಯಿ ಇರ್ಬೇಕು. ಮತ್ತೆ ಅವನು ಶ್ರಮಜೀವಿಯಾಗಿರ್ಬೇಕು. ತಾನು ನಿಜವಾಗಿ ಮನಪೂರ್ವಕವಾಗಿ ದುಡಿದು ತನ್ನ ಶ್ರಮವನ್ನ ಸಲ್ಲಿಸಿ ಅವನು ವ್ಯವಹಾರ ಮಾಡ್ತಾನಂತಂದ್ರೆ ಅವಾಗ ಏನಾಗ್ತದೆ? ಜಗತ್ ಮೆಚ್ತದೆ. ಮತ್ತೆ ಅವನು ತ್ಯಾಗಿಯಾಗಿರ್ಬೇಕು, ಅಂದ್ರೆ ನಿಸ್ವಾರ್ಥಿಯಾಗಿರ್ಬೇಕು. ಬರೀ ಸ್ವಾರ್ಥಕ್ಕೋಸ್ಕರ ಉದ್ದೇಶ ಇಟ್ಕೊಂಡು ಅವನು ವ್ಯವಹಾರ ಮಾಡ್ತಾ ಇದ್ರೆ ಅದು ಸಮಾಜಕ್ಕೆ ಒಳಿತನ್ನ ಕೊಡುವುದಿಲ್ಲ. ಮತ್ತೆ ಲೋಭಿಯಾಗಿರಬಾರದು. ಲೋಭದ ಉದ್ದೇಶ, ಸ್ವಾರ್ಥದ ಉದ್ದೇಶ ಅವನಲ್ಲಿ ತುಂಬಿರಬಾರದು. ಲೋಭ ಇತ್ತಂತಂದ್ರೂ ಸಹ ಅದು ಡೇಂಜರ್. ಆಮೇಲೆ ಅವನು ಏನ್ ವ್ಯವಹಾರ ಮಾಡ್ತಾನೋ, ಹೇಗ್ ವ್ಯವಹಾರ ಮಾಡ್ತಾನೋ, ತಾನು ಮಾಡುವಂತ ವ್ಯವಹಾರ, ತಾನಾಡುವಂತ ಮಾತು, ತಾನು ಮಾಡುವಂತ ಕರ್ಮದ ಬಗ್ಗೆ ಮೊದಲು ತನಗೇನಿರ್ಬೇಕು? ಪಕ್ಕ ವಿಶ್ವಾಸ ಇರಬೇಕು, ಪಕ್ಕ ನಿಶ್ಚಯ ಇರಬೇಕು. ಈ ಕೆಲವೊಮ್ಮೆ ನೋಡ್ರಿ, ಮಾತನಾಡುವಾಗ ನಿಮ್ಗೆ ಅದನ್ನ ಮೊದಲು ಹೇಳಿರ್ಬೇಕು ನಾವು. ಪರಮಾತ್ಮನೇ ಇಲ್ಲ 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 ಅಂತೇಳಿ ಒಬ್ಬ 1 ಗಂಟೆ ಭಾಷಣ ಮಾಡ್ತಾರಂತೆ. ನಿಮ್ಗೆ ಹೇಳ್ತೀವಿ ಅದನ್ನು ಹೆಚ್ಚಿನ ಅಂಶ ಕ್ಲಾಸಲ್ಲಿ. ಪರಮಾತ್ಮನೇ ಇಲ್ಲ, ಅವನಿದ್ರೆ ಹಂಗೇನಾಗ್ತಿತ್ತು ಹಿಂಗೇನಾಗ್ತಿತ್ತು ಅಂತ ಹೇಳ್ಕೊಂಡು 1 ಗಂಟೆ ಮಾತನಾಡಿ ಎದುರು ಕುಂತವ್ರಿಗೆಲ್ಲ ಹೌದಪ್ಪ
ಭಗವಂತ ಇರ್ಲಿಕ್ಕೇನೆ ಸಾಧ್ಯ ಇಲ್ಲ ಅಂತ ಎಲ್ಲರ ಮನಸ್ಸು ಒಪ್ಪೋ ತನಕ 1 ಗಂಟೆ ಭಾಷಣ ಮಾಡಿ ಕೊನೆಗೊಂದು ಮಾತು ಹೇಳ್ತಾನಂತೆ, ನಾನು 1 ಗಂಟೆ ನಿಮ್ಗೆ ಭಾಷಣ ಮಾಡಿದೆ, ನಿಮ್ಗೆ ಏನ್ ಅರ್ಥ ಆಯ್ತೋ ಹೋಯ್ತೋ ಆ ಪರಮಾತ್ಮನಿಗೆ ಗೊತ್ತು ಅಂತ. ಅಂದ್ರೆ ಅವನು ಏನ್ ಮಾತಾಡ್ತಾನೆ ಅವನು ಅಷ್ಟು ವಿಶ್ವಾಸದಿಂದ ಮಾತಾಡಿದಾನ. ಹಾಗಾದ್ರೆ ನಾನಾಡುವಂತ ಮಾತಿನಲ್ಲಿ ಅಷ್ಟು ವಿಶ್ವಾಸ ಇದ್ರೆ ಎಂದೆಂದಿಗೂ ನನ್ನ ಮಾತಿನ ವಿರುದ್ಧವಾಗಿ ನಾನು ಎಂದೆಂದಿಗೂ ಮಾತಾಡಲಾರೆ. ಮಾತಾಡ್ತೀವ? ನಿಮ್ಗೆ ಎಷ್ಟು ಅರ್ಥ ಆಯ್ತು ಹೋಯ್ತಾ ಪರಮಾತ್ಮನಿಗೆ ಗೊತ್ತಂದ್ರೆ, ಇವನು ಇಲ್ಲ ಇಲ್ಲ ಅಂತ ಎಲ್ಲರನ್ನ ಒಪ್ಪಿಸಿದ್ರು ಸಹಿತ ರಕ್ತಗತವಾಗಿ ಇವನಿಗೆ ಪರಮಾತ್ಮ ಇಲ್ಲ ಅಂತ ಭಾವನೆ ತಪ್ಪಂತ ಗೊತ್ತಾಯ್ತೇ ಇಲ್ಲ. ರಕ್ತಗತವಾಗಿ ಏನಿದೆ ಅವನಿಗೆ ಪರಮಾತ್ಮನ ಬಗ್ಗೆ ಭಾವನೆ ಇರ್ಲೇಬೇಕಲ್ವಾ? ಅಂದ್ರೆ ನಾವ್ ಏನೇ ಮಾಡ್ಲಿ ಆ ಮಾತಿನ ಬಗ್ಗೆ ಮೊದಲು ನನಗೇನಿರ್ಬೇಕು, ದೃಢ ನಿಶ್ಚಯ ಇರ್ಬೇಕು, ಪಕ್ಕ ಇರ್ಬೇಕು. ಯಾರದನ್ನ ಉಲ್ಟಾ ಪಟ್ಟ ತಿರುಗಿ. ಇನ್ನು ಮುಂದಿನ ಕಲೆ 3ನೇದು, ನೇತೃತ್ವ ವಹಿಸುವ ಮತ್ತು ಆಡಳಿತ ಕಲೆ. ಆನ್ ಆರ್ಟ್ ಆಫ್ ಲೀಡರ್ಶಿಪ್. ಅದರ ಜೊತೆಗೆ ಅಡ್ಮಿನಿಸ್ಟ್ರೇಷನ್ ಇದು ಬೇಕಲ್ವಾ? ನಿಮ್ ಮನೆ ಅಡ್ಮಿನಿಸ್ಟ್ರೇಷನ್ ಮಾಡ್ಬೇಕು ನೀವು. ಕೆಲವರು ಆಫೀಸಲ್ಲಿ ಇದ್ದವರಲ್ಲಿ ಅಲ್ಲಿ ಅಡ್ಮಿನಿಸ್ಟ್ರೇಷನ್ ಇರ್ತದೆ. ಒಬ್ಬ ಲೀಡರ್ ಯಾವಾಗ ಆಗ್ತಾನೆ? ನೀವೆಲ್ಲರೂ ನಾನ್ ಲೀಡರ್ ಆಗ್ತೀನ್ರಿ, ನೀವೆಲ್ಲ ನನ್ಗೆ ಓಟ್ ಹಾಕ್ರಿ, ನೀವು ಓಟ್ ಹಾಕ್ರಿ, ನೀವು ಓಟ್ ಹಾಕ್ರಿ ಅಂತ ಎಲ್ಲ ಹತ್ರ ಬೇಡಿ ಕಾಡಿ ಒತ್ತಾಯ ಮಾಡಿ ನಾನು ಲೀಡರ್ ಆಗೋದಲ್ಲ. ನನ್ ವಿಶೇಷತೆಯಿಂದ ಸಮಾಜ ನನಗೆ ಹೇಳಬೇಕು, ನಮ್ಗೆ ನೀವೇ ಲೀಡರ್ ಆಗ್ಬೇಕು ಅಂತ ಅನ್ನಬೇಕಾದ್ರೆ ನೇತೃತ್ವ ವಹಿಸುವಂತ ಕಲೆ ಮತ್ತು ಆಡಳಿತ ಕಲೆ. ನಿಮಗೆ ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಅಲ್ಲಿ ಬೇಕಾದಷ್ಟು ಬಂದಿದೆ. ಲೀಡರ್ಶಿಪ್ ಕ್ವಾಲಿಟಿ ಏನು, ಯಾವ ಯಾವ ಲಕ್ಷಣವನ್ನ ಹತ್ರ ಇರಬೇಕು ಅಂತ ಅನ್ನೋದ್ರ ಬಗ್ಗೆ ನೋಡೋಣ. ಆ ಪಾಠ ಯಾರು ಕೇಳಿದಿರಿ? ನಾವು ಪಾಠ ಮಾಡಿದ್ ಕೇಳಿದಿರಾ? ನೀವು ಕೇಳಿಲ್ಲ ಒಕ್ಕರೆ? ಡಾಕ್ಟರ್ನವ್ರು ಕೇಳಿದಿರಿ. ಅಲ್ಲಿ ಕಬ್ಬನ್ಪೇಟೆ ಕ್ಲಾಸಿಗೆ ಆ ದಿವಸ ಕ್ಲಾಸಿಗೆ ಬಂದ ನೀವೊಬ್ಬರೇ ಬಂದದ? ಅಕ್ಕವ್ರು ಬಂದಾರ, ಮತ್ತೆ ಉಳಿದರು ಬಂದಿಲ್ಲ ಕಾಣ್ತದೆ. ಅದರಲ್ಲಿ ಅನೇಕ ಗುಣಗಳು ಯಾವ್ದಿರಬೇಕು, ಯಾವ್ದನ್ನ ಡೆವಲಪ್ ಮಾಡ್ಕೊಂಡ್ರೆ ನಾವು ಒಳ್ಳೆ ಗುಡ್ ಅಡ್ಮಿನಿಸ್ಟ್ರೇಟರ್ ಆಗ್ಲಿಕ್ಕೆ ಸಾಧ್ಯ ಅಥವಾ ಗುಡ್ ಮ್ಯಾನೇಜರ್ ಆಗ್ಲಿಕ್ಕೆ ಸಾಧ್ಯ. ನೋಡ, ನಿಮ್ಮ ಅನುಭವದ ಮೇರೆಗೆ ಕೆಲವು ಮಾತನ್ನ ಹೇಳಿ. ಒಳ್ಳೆ ನೇತೃತ್ವ, ನಾಯಕತ್ವದ ಒಂದು ಲಕ್ಷಣ ಕನ್ನಡದಲ್ಲಿ ಹೇಳ್ರಿ. ಒಬ್ಬನು ಎಲ್ಲರಿಗಾಗಿ, ಎಲ್ಲರೂ ಒಬ್ಬನಿಗಾಗಿ. ಬಹಳ ಒಳ್ಳೇದು. ಇಂಗ್ಲಿಷ್ ಪಾಯಿಂಟ್ ಬರೀರಿ. ಅದು ಇಂಗ್ಲಿಷ್ ಏನನ್ನೋರೆ? 1 ಫಾರ್ ಆಲ್ ಅಂಡ್ ಆಲ್ ಫಾರ್ 1. ಎಲ್ಲರೂ ಒಬ್ಬನಿಗಾಗಿ, ಒಬ್ಬ ಎಲ್ಲರಿಗಾಗಿ. ಒಬ್ಬ ಎಲ್ಲರಿಗಾಗಿ ಅಥವಾ ಎಲ್ಲರೂ ಒಬ್ಬನಿಗಾಗಿ. ಹಾಗಾದ್ರೆ ಅವನು ಹೇಗಿರ್ಬೇಕು? ಅವನು ಆ ಟೈಪ್ ಇರ್ಬೇಕಾದ್ರೆ ಅಂದ್ರೆ ಪ್ರತಿಯೊಬ್ಬರನ್ನ ಸಹಿತ ಅವನ ಅರ್ಥ ಮಾಡಿಕೊಳ್ಳುವಂತವನಾಗಿರ್ಬೇಕು. ಇವೊಂದು ಪರಿಸ್ಥಿತಿ ಬಂತು, ಇವರ ಲೆವೆಲ್ಗೆ ಅದೇನೋ ಮತ್ತೊಬ್ಬರ ಲೆವೆಲ್ಗೆ ಏನೋ, ಅವರ ಲೆವೆಲ್ಗೆ ಹೋಗಿ ಪ್ರತಿಯೊಬ್ಬರನ್ನು ಸಹಿತ ಅವನು ಅರ್ಥ ಮಾಡಿಕೊಳ್ಳುವಂತವನಾಗಿರ್ಬೇಕು. ಸಮಾನತೆಯ ಭಾವನೆ ಇರಬೇಕು. ನುಡಿದಂತೆ ನಡೆಯೋನಾಗಿರ್ಬೇಕು ಅಲ್ವಾ? ಉದ್ದಕ್ಕೆ ಭಾಷಣ ಮಾಡೋದೇ ಮಾಡುದು. ನೋಡಿದ್ರೆ ಕಾರ್ಯದಲ್ಲಿ ಒಂದು ತರಂಗಿಲ್ಲ. 4 ಜನ ಹೊಗಳ್ತಾರೆ, ಹಿಂದಿನಿಂದ ಉಗುಳ್ತಾರೆ ಅಲ್ವಾ? ಅವನ್ ಲೀಡರ್ ಅಲ್ಲ. ಇನ್ನು ಲೀಡರ್ಶಿಪ್ ಅಂತ ಅಂದ ಕೂಡಲೇ ಅವನ ಹತ್ರ ಮಾನಸಿಕ ಪರ್ಸನಾಲಿಟಿ ಮತ್ತೆ ದೈಹಿಕ ಪರ್ಸನಾಲಿಟಿ, 2 ಪರ್ಸನಾಲಿಟಿ ಬೇಕು. ಅಕಸ್ಮಾತ್ ದೈಹಿಕನಾಗಿ ಒಳ್ಳೆ ಕಡ್ಡಿ ಪೈಲ, ನೋಡುವಾಗನೇ ಅವನು ಹೀಗೆ ಬೀಳ್ತಾನ ಅಂತ ಇದ್ರೆ ಅವನನ್ನು ನಮ್ಗೆ ನೀವು ನಾಯಕ ಆಗ್ರಿ ಅಂತ ಯಾರು ಅನ್ನಂಗಿಲ್ಲ. ಅವನ್ ದೈಹಿಕವಾಗಿ ಏನ್ ಬೇಕು? ಅವನು ಇಲ್ಲೋ ಮತ್ತೆ ದೈಹಿಕವಾಗಿ ಪರ್ಸನಾಲಿಟಿ ಬೇಕು, ಮಾನಸಿಕವಾಗಿಯೂ ಪರ್ಸನಾಲಿಟಿ ಬೇಕು. ಆಂತರಿಕ ವ್ಯಕ್ತಿತ್ವ ಮತ್ತು ದೈಹಿಕ ವ್ಯಕ್ತಿತ್ವ, ಮಾನಸಿಕ ವ್ಯಕ್ತಿತ್ವ, ದೈಹಿಕ ವ್ಯಕ್ತಿತ್ವ, ಇದು 2 ರೂಪದ ವ್ಯಕ್ತಿತ್ವನೂ ಅವನ ಹತ್ರ ಇರಬೇಕು. ಹಾಗಿದ್ರೆ ಅವನೇನಾಗ್ತಾನೆ? ಲೀಡರ್ ಆಗ್ತಾನೆ. ನಿಮ್ಗೆ ಇನ್ನೊಂದು ಮಾತು ಹೇಳಿದೀವಿ, ಲೀಡರ್ ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ತಾನೆ, ಬಟ್ ಹಿ ನೆವರ್ ರಿಯಾಕ್ಟ್. ಒಮ್ಮೆಲೆ ಏನ್ ಮಾಡಂಗಿಲ್ಲ, ಅವನು ಪ್ರತಿಕ್ರಿಯೆಯನ್ನ ವ್ಯಕ್ತಪಡಿಸುವುದಿಲ್ಲ. ಇದು ಲೀಡರ್ ಆಗುವನದ್ದು ಮೊತ್ತ ಮೊದಲು ಇರಬೇಕಾದಂತ ಗುಣ. ಎಲ್ಲವನ್ನ ಅಬ್ಸರ್ವ್ ಮಾಡ್ತಾನೆ,
ಎಲ್ಲ ಅಬ್ಸರ್ವ್ ಮಾಡಿ ಎಲ್ಲಾ ಇನ್ಫಾರ್ಮೇಶನ್ ಕರೆಕ್ಟ್ ಸಿಕ್ಕಿದ ಮೇಲೆ ಮತ್ತೆ ಅವನ ಪ್ರತಿಕ್ರಿಯೆ ಏನಿದೆ ಅದು ಯಾರಿಗೂ ಸಹಿತ ಸರಿಯಲ್ಲ ಅಂತ ಅನಿಸುವುದೇ ಇಲ್ಲ ಅವಾಗ. ಯಾಕೆಂದ್ರೆ ಅಷ್ಟು ಅಬ್ಸರ್ವ್ ಮಾಡಿರ್ತಾನೆ, ಅವನು ಎಲ್ಲವನ್ನ ಸ್ಟಡಿ ಮಾಡಿರ್ತಾನೆ, ಎಲ್ಲಾ ಇನ್ಫಾರ್ಮೇಶನ್ ಸಿಕ್ಕಿರ್ತದೆ. ಆಮೇಲೆ ಅವನು ನಿರ್ಣಯ ಕೊಡುವ ಕಾರಣದಿಂದ ಅವನ ಪ್ರತಿಕ್ರಿಯೆ ಏನಿದೆ ಅದು ಎಲ್ಲರೂ ಸಹಿತ ಏನ್ ಮಾಡ್ತಾರೆ, ಒಪ್ಪುವಂತ ರೂಪದಲ್ಲಿ ಇರ್ತದೆ. ಅದಕ್ಕೆ ಬರುವಂತ ಈಗ ಅಕ್ಕೋ ಏನೋ ಒಂದು ಸಮಾಚಾರ ಬಂದು ಹೇಳಿದ್ರು, ಆಕ್ಚುಲಿ ನಾನು ಲೀಡರ್ ಇದ್ದೀನಿ ಅಂತ ತಿಳ್ಕೋಣ, ಉದಾಹರಣೆಗೆ ಇಷ್ಟು ಜನರಿಗೆ ನಾನೀಗ ಲೀಡರ್ ಇದ್ದೀನಿ. ಇವ್ರು ಬಂದೇನಂತಾರೆ, ಇಲ್ಲ ನಮ್ಮ ಆ ಅಕ್ಕವ್ರು ಹಾಂಗ್ ಮಾತಾಡಿದ್ರಿ ಸರಿ ಏನ್ರಿ ಅಂತ ಏನು ಅಂದ್ಬಿಟ್ರು. ನಾನು ಒಮ್ಮೆಲೆ ಹೌದು ಅದೆಂತ ಮಾತಾಡಂತ ನಾವು ಒಮ್ಮೆಲೆ ನಿಮ್ಮ ಮುಂದೆ ನೀವು ಹೇಳಿದ ಮಾತನ್ನ ಒಪ್ಪಿ ಆಯ್ತು, ಅದರ ಬಗ್ಗೆ ಪ್ರತಿಕ್ರಿಯೆ ನಾನು ವ್ಯಕ್ತಪಡಿಸಿದ್ರೆ ಇವತ್ತಲ್ಲ ನಾಳೆ ಈ ಸಮಾಚಾರ ಅವರಿಗೆ ತಲುಪ್ತದೆ. ನಾನು ಅವರ ಫ್ರೆಂಡ್ಶಿಪ್ ಕಳ್ಕೊಂಡ್ಬಿಡ್ತೀನಿ. ಅವಾಗ ನಾನು ಎಲ್ಲನ ಮ್ಯಾನೇಜ್ ಮಾಡೋದು ಹೆಂಗೆ ಅವಾಗ? ಹಾ ಸರಿ ಒಳ್ಳೇದು ಸ್ವೀಕಾರ ಮಾಡಿ. ಆಮೇಲೆ ಮತ್ತೆ ನಿಧಾನ ಕಾರ್ಯಕ್ರಮನ ಒಂದಲ್ಲ ಒಂದ್ ದಿವಸ ಅವ್ರ ಜೊತೆ ಕ್ಲೋಸ್ ಕಾಂಟ್ಯಾಕ್ಟ್ ಬಂದೇ ಬರ್ತೀನಿ. ಅವಾಗ ಜಸ್ಟ್ ವಾಚ್ ಮಾಡಬಹುದು, ನಿಜವಾಗಿ ಇವ್ರು ಹೇಳಿದ ಸತ್ಯನೋ ಅಥವಾ ಇವರ ದೃಷ್ಟಿಕೋನ ಬೇರೆ ಇದೆಯೋ ಅಥವಾ ಈ ಅಕ್ಕವರ ಗುಣ ಹೇಗಿದೆ. ಜಸ್ಟ್ ಸ್ವಲ್ಪ ಒಂದ್ 4 ದಿನ ಒಬ್ಬರ ಜೊತೆಗೆ ಕರ್ಮದಲ್ಲಿ ವ್ಯವಹಾರದಲ್ಲಿ ಬಂದ್ರೆ ಅವ್ರ ಗುಣಲಕ್ಷಣ ಗೊತ್ತಾಗ್ಬಿಡ್ತದಲ್ವಾ. ಅದಕ್ಕೆ ಲೀಡರ್ ಆದವನು ಅಬ್ಸರ್ವ್ ಮಾಡ್ತಾನೆ, ಆದ್ರೆ ಕೂಡಲೇ ಅವನು ರಿಯಾಕ್ಟ್ ಮಾಡಂಗಿಲ್ಲ. ಕೂಡಲೇ ರಿಯಾಕ್ಟ್ ಮಾಡಿದ್ರೆ ಅವನು ಎಲ್ಲರಿಂದ ಏನ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಅವನು ಲೀಡರ್ ಅಂತ ಅನಿಸ್ಕೊಳ್ಳಿಕ್ಕೆ ಖಂಡಿತ ಸಾಧ್ಯ ಇಲ್ಲ. ಅದಕ್ಕೆ ನಿಮ್ಗೆ ವೈಜ್ಞಾನಿಕವಾಗಿ ಏನ್ ವಿಚಾರ ಅಂತಂದ್ರೆ, ಈಗ ನಮ್ಗೆ ಆತ್ಮದ ಬಗ್ಗೆ ಜ್ಞಾನ ಗೊತ್ತಾಗಿದೆ. ಆತ್ಮದಲ್ಲೇ ಏನಿದೆ, ಮೈಂಡ್ ಮತ್ತೆ ಇಂಟೆಲೆಕ್ಟ್ ಎರಡು ಇರೋದು ಯಾವ್ದ್ರಲ್ಲಿ? ಆತ್ಮದಲ್ಲೇ ಇದೆ. ನಿಮ್ಗೆ ಒಂದು ಸಮಾಚಾರ ಬಂದ ಕೂಡಲೇ ಮನಸ್ಸಿನಲ್ಲಿ ಅದನ್ನ ಕೇಳಿ ಆಯ್ತು ಕೂಡಲೇ ರಿಯಾಕ್ಟ್ ಮಾಡಿದ್ರೆ ಅರ್ಥ ಏನಂದ್ರೆ, ನೀವು ಹೇಳಿದಂತ ವಿಚಾರವನ್ನ ನಾನು ಇಂಟೆಲೆಕ್ಟಿಗೆ ಕಳಿಸಿಲ್ಲ. ಇಂಟೆಲೆಕ್ಟಿಗೆ ನೀವು ಕಳಿಸಿದಿರಿ, ನೀವು ಸಮಾಧಾನದಲ್ಲೇ ಇರ್ತೀರಿ. ಇಂಟೆಲೆಕ್ಟಿಗೆ ಕಳಿಸಿಲ್ಲ, ಕೇಳಿ ಆಯ್ತು ರಿಯಾಕ್ಟ್ ಮಾಡಿ ಆಯ್ತು, ಆಮೇಲೆ ಯೋಚನೆ ಮಾಡ್ತೀವಿ, ಛೇ ನಾನು ಹಿಂಗೆ ಮಾತಾಡಬಾರ್ದಾಗಿತ್ತು ಅಂದ್ರೆ. ಹಾಗಾದ್ರೆ ನೀವು ಮಾತಾಡಿರ್ತೀರಿ, ಮತ್ತೆ ಮಾತಾಡಬಾರ್ದಾಗಿತ್ತು ಅಂತಿರ್ತೀರಿ. ಮಾತಾಡಬಾರ್ದಾಗಿತ್ತು ಅಂತ ಅಂದದ್ದು ಸ್ವಲ್ಪ ಹೊತ್ತು ಬಿಟ್ಟು ಉತ್ತರ ಕೊಟ್ಟದ್ದು ಯಾವುದು? ಅದು ಇಂಟೆಲೆಕ್ಟ್. ಅದು ಅಂದ್ರೆ ಬುದ್ಧಿ. ನೀವು ಒಂದಿಷ್ಟು ವಿಚಾರ ಮಾಡದೇನೆ ಕೂಡಲೇ ಆನ್ಸರ್ ಕೊಡ್ತೀರಿ ಅಂತಂದ್ರೆ ಅದು ಖಂಡಿತ ಉಲ್ಟಾ ಪರಿಣಾಮ ಬೀರ್ತದೆ. ಆವಾಗ ಎಲ್ಲರ ಮುಂದೆ ನಾವು ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ಬಹಳ ಕಷ್ಟ, ಆಡಳಿತ ನಡೆಸಲಿಕ್ಕೆ ಬಹಳ ಕಷ್ಟ. ಎಲ್ಲರಿಗೂ ಸರಿಯಾಗುವ ಹಂಗೆ, ಯಾರ ಮನಸ್ಸಿಗೂ ನೋವಾಗದ ಹಾಗೆ ನಮ್ ಕೈ ಕೆಳಗಡೆ ಒಂದು 10 ಜನ ಸಿಬ್ಬಂದಿಗಳಿದ್ರೆ ಅವ್ರ ಕೆಲಸ ಮಾಡದವರಾದ್ರೂ ಅವ್ರ ಜೊತೆ ಕೆಲಸ ಮಾಡಿಸ್ಕೋಬೇಕು ನೀವು. ಆ ಟೈಪ್ ನಮ್ದು ಏನಿರ್ಬೇಕು, ಆಡಳಿತ ಇರ್ಬೇಕು. ಅವ್ರು ಕಣ್ತಪ್ಪಿಸಿ ನಡೆಯೋರಿದ್ರು ಸಹಿತ ಅವ್ರ ಜೊತೆ ಏನ್ ಮಾಡ್ಬೇಕು, ಕೆಲಸ ತಗೋಬೇಕು. ಅವನು ಗುಡ್ ಮ್ಯಾನೇಜರ್ ಅಂದ್ರೆ ಎಷ್ಟು ಸ್ನೇಹದಿಂದ ಯುಕ್ತಿಯಿಂದ ತನ್ನವರನ್ನಾಗಿ ಮಾಡ್ಕೋಬೇಕಲ್ವಾ. ಅದಕ್ಕೋಸ್ಕರ ಯಾವುದೇ ಒಂದು ವಿಚಾರ ಬಂದ ಕೂಡಲೇ ಅದನ್ನ ಎಲ್ಲಿ ಕಳಿಸ್ಬೇಕು? ಬುದ್ಧಿಗೆ ಕಳಿಸಿ. ಬುದ್ಧಿ ಕಳಿಸಿದ ಮೇಲೆ ನೀವು ಕಾರ್ಯರೂಪದಲ್ಲಿ ತಂದ್ರೆ ಅದು ಸಮಾಧಾನಕರವಾಗಿ ನಾವು ಆಕ್ಷನ್ ತಗೋತೀವಿ. ಕೂಡಲೇ ಅದು ಉಲ್ಟಾ ಆಕ್ಷನ್ ಮಾತ್ರ ಇರುವುದಿಲ್ಲ. ಇನ್ನು ಒಳ್ಳೆ ಲೀಡರ್ಶಿಪ್ ಕ್ವಾಲಿಟಿ ಅಂತಂದ್ರೆ ನಿಮ್ಗೆ 8 attitudes ಆಫ್ ಗುಡ್ ಮ್ಯಾನೇಜರ್ ಅಲ್ವಾ. 8 attitude. ಯಾವ್ದು 8 ಅವನ ಹತ್ರ ಲಕ್ಷಣ ಇರ್ಬೇಕಂತಂದ್ರೆ, ಒಂದನೇದಾಗಿ ಅವನು ಗುಡ್ ಲಿಸನರ್. ಬೇಕಾದ್ರೆ 8 attitude ನ ಬಗ್ಗೆ ಬೇರೆ ಕ್ಲಾಸ್ ಮಾಡ್ತೀವಿ, ಅದು ಸುಮಾರು ಒಂದು ಅರ್ಧ ಗಂಟೆ ಕ್ಲಾಸ್. ಅದು ಯಾವುದು? ಅದು ಸೆಲ್ಫ್ ಮ್ಯಾನೇಜ್ಮೆಂಟ್ ಲೀಡರ್ಶಿಪ್ ಸಬ್ಜೆಕ್ಟೇ ಬೇರೆ. ಆದ್ರೆ ಆ ವಿಷಯ ಗೊತ್ತಿರಬೇಕು. ಈ ನೇತೃತ್ವ ವಹಿಸೋ ಕಲೆಗೆ ಮಾತ್ರ ಆ 8 attitude ಅಂತೂ ಅತಿ ಅತಿ ಮುಖ್ಯ. ಅದು 8 ನಮ್ಮ ಹತ್ರ ಲಕ್ಷಣ ಇತ್ತಂತಂದ್ರೆ ನಾವು ಆಟೋಮೆಟಿಕ್ 4 ಜನರ ಮುಂದೆ ಏನಾಗಿ ಆಗ್ತೀವಿ, ನಾವು ಲೀಡರ್ ಆಗಿ ಆಗ್ತೀವಿ. ಮತ್ತೆ ನಾವು ಯಾರ ಜೊತೆಗೆ ನಾವು ಆಡಳಿತ ನಡೆಸ್ತೀವೋ ಎಲ್ಲರ ಮನಸ್ಸನ್ನು ಏನ್ ಮಾಡ್ಕೋಬಹುದು, ನಾವು ಬಹಳ ಚೆನ್ನಾಗಿ ಒಲಿಸ್ಕೋಬಹುದು. ನಮ್ಮ ನಿರ್ಣಯನೂ ಸಹಿತ ಪರ್ಫೆಕ್ಟ್ ಇರ್ತದೆ, ಸಹನತೆನೂ ನ್ಯಾಚುರಲ್ ಆಗಿರ್ತದೆ, ಟೀಮ್ ಸ್ಪಿರಿಟ್ ಇರ್ತದೆ. ನಾವು ಯಾವ ಟೀಮ್ ಅಲ್ಲಿ ಇರ್ತೀವಿ, ನಾವು ಉತ್ಸಾಹದಲ್ಲಿ ಇರೋದು ಮಾತ್ರ ಅಲ್ಲ, ಇಡೀ ಗ್ರೂಪ್ ಅನ್ನೇ ಉತ್ಸಾಹದಲ್ಲಿ ನಾವು ನಡೆಸ್ಕೊಂಡು ಹೋಗ್ಬೋದು. ಇದು ನೇತೃತ್ವ ವಹಿಸೋ ಕಲೆ ಮತ್ತು ಆಡಳಿತ ಕಲೆ. ಅದರ ಬಗ್ಗೆ ಇನ್ ಎಕ್ಸ್ಪ್ಲನೇಷನ್ ಬದಿಗಿಡೋಣ, ಯಾಕೆಂದ್ರೆ ಇದು ಕಲೆ ಮುಂದುವರಿಯಂಗೆ ಇಲ್ಲ. ಇಲ್ಲಾಂದ್ರೆ ಈಗ 4ನೇದು ಬರೆಯಿರಿ. ಮಾನಸಿಕ ಸಂತೃಪ್ತಿ ಮತ್ತು ಸಂತೋಷದ ಕಲೆ. ಈಗ ಇವೆಲ್ಲ ಕಲೆಗಳ ಬಗ್ಗೆ ವಿವರಣೆ ಕೊಡುವಾಗ ನಿಮ್ಗೆ ಆಂತರಿಕವಾಗಿ ಒಂದು ಎಚ್ಚರಿಕೆ ಇರಬೇಕು. ಏನಂದ್ರೆ, ಇವೆಲ್ಲ ಕಲೆ ಜಾಗೃತ ಆಗುವುದು ಎಲ್ಲಿ? ಕಣ್ಣಲ್ಲೋ, ಬಾಯಲ್ಲೋ, ಕಿವಿಯಲ್ಲೋ, ಕಾಲಲ್ಲೋ, ಬೆನ್ನಲ್ಲೋ, ಎಲ್ಲಿ? ಆತ್ಮದಲ್ಲಿ.
ಆತ್ಮಜ್ಞಾನಿ ಆದವನು ಮಾತ್ರ ಈ ಕಲೆಗಳನ್ನ ಅವನು ಬೆಳೆಸಿಕೊಳ್ಳಬಲ್ಲ. ಯಾಕೆ ಅಂತಂದ್ರೆ ಆತ್ಮಜ್ಞಾನದ ಅರಿವಾದಾಗನೇ ನಮ್ಗೆ ಈ ದೇಹಾಭಿಮಾನದಿಂದ ಬರುವಂತ ಎಲ್ಲ ಏರುಪೇರುಗಳಿಂದ ನಮ್ಮನ್ನ ಮುಕ್ತಗೊಳಿಸಲಿಕ್ಕೆ ಸಾಧ್ಯ. ಈಗ ನೋಡ್ರಿ, ಮಾನಸಿಕ ಸಂತೃಪ್ತಿ ಮತ್ತೆ ಸಂತೋಷದ ಕಲೆ ಜೀವನದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಂಪತ್ತಿ ಯಾವುದು? ತೃಪ್ತಿ, ಮಾನಸಿಕ ಸಂತೋಷ. ಇದರಷ್ಟು ದೊಡ್ಡ ಸಂಪತ್ತು ಬೇರೆ ಯಾವುದೂ ಇಲ್ಲ. ನಿಮಗೆ ದೊಡ್ಡ ಬಂಗ್ಲೆ ಇರ್ಬೋದು, ಕಾರ್ ಇರ್ಬೋದು, ಸಂಪತ್ತಿರ್ಬೋದು, ಎಲ್ಲ ಇದೆ, ಆರೋಗ್ಯನೇ ಚೆನ್ನಾಗಿದೆ ಅಂತ ತಿಳ್ಕೋಣ, ಮನಸ್ಸೇ ಸಮಾಧಾನ ಇಲ್ಲ. ಏನ್ ಮಾಡ್ತೀರ? ಎಲ್ಲ ಇದ್ರೂ ಸಹ ಏನ್ ಪ್ರಯೋಜನ ಬಂತವಾಗ? ಈಗ ಇಂಥ ಕೇಸಸ್ಸೇ ಜಾಸ್ತಿ. ನಮ್ ಡಾಕ್ಟರ್ನವ್ರಿಗೆ ಇಂಥ ಪೇಷಂಟ್ಗಳೇ ಜಾಸ್ತಿ. ಇನ್ನು ಎಲ್ಲಾ ಪೇಷಂಟ್ಗಳು ಸಹಿತ ಇವ್ರ ಹತ್ರನೇ ಬರ್ಬೇಕಾಗ್ತದೆ. ಬೆನ್ನೋವಂದ್ರೂ ಇವ್ರ ಹತ್ರನೇ ಬರಬೇಕು, ತಲೆನೋವಂದ್ರೂ ಇವ್ರ ಹತ್ರನೇ ಬರಬೇಕು, ಗಂಟು ನೋವಂದ್ರು ನಿಮ್ಗೇನೋ ಚಿಂತೆ ಇದೆ ಅದಕ್ಕೆ ಗಂಟು ನೋವು ಬಂದಿದೆ ಅಂತ. ಬೆನ್ನೋವಂದ್ರೆ ಬೆನ್ನಿಗೆನೆ ಬೇರೆ ಸ್ಪೆಷಲಿಸ್ಟ್ ಇಲ್ಲ, ಅದು ತಲೆನೋವಿನ ಇದು ಯಾವುದು, ಈ ಮಾನಸಿಕ ಟೆನ್ಷನ್ ಒತ್ತಡದಿಂದಲೇ ಬೆನ್ನೋವು ಬಂದಿದೆ ಅಂತ. ಕ್ಯಾನ್ಸರ್ ಬಂದ್ರು ಮಾನಸಿಕ ಟೆನ್ಷನ್ ಅಂತಾರೆ, ಬ್ಲಡ್ ಪ್ರೆಷರ್ ಬಂದ್ರು ಮಾನಸಿಕ ಟೆನ್ಷನ್ ಅಂತಾರೆ. ಹಾಗಾದ್ರೆ ಶರೀರಕ್ಕೆ ಬರುವಂತಹ ಎಲ್ಲಾ ರೋಗಗಳಿಗೂ 75% 80% ಶರೀರಕ್ಕೆ ರೋಗ ಬರಲಿಕ್ಕೆ ಕಾರಣ ಮನಸ್ಸು. ಹಾಗಾದ್ರೆ ಈ ಡಾಕ್ಟರ್ಸ್ ಎಲ್ಲರೂ ಟ್ರೀಟ್ಮೆಂಟ್ ಕೊಡೋದು ದೇಹಕ್ಕೆ. ರೋಗ ವಾಸಿ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ಇದು ದಿನೇ ದಿನೇ ಉಲ್ಬಣ ಆಗ್ತಾ ಹೋಗೋದೇ ಇದು. ಯಾಕೆಂದ್ರೆ ಎಲ್ಲಿ ಇಂಜೆಕ್ಷನ್ ಕೊಡಬೇಕೋ ಅಲ್ಲಿ ಕೊಡ್ತಾ ಇಲ್ಲಲ್ಲ, ನಿಜವಾಗಿ ಎಲ್ಲಿ ಟ್ರೀಟ್ಮೆಂಟ್ ಕೊಡಬೇಕಾಗಿತ್ತೋ ಡಾಕ್ಟರ್ಸ್ ಅಲ್ಲಿ ಕೊಡ್ತಾ ಇಲ್ಲಲ್ವಾ. ಇವ್ರು ಕೊಡುವಂತ ಔಷಧಿ ಸುಮ್ಮನೆ, ನಾವು ಔಷಧಿಯನ್ನು ದೂರ್ತೀವಿ ಅಂತ ಅನ್ಬೇಡ್ರಿ. ನೀವು ಎಷ್ಟು ಗುಳಿಗೆ ನುಂಗ್ತಿರೋ ಅಷ್ಟು ನಿಮ್ಗೆ ಇನ್ನೂ ರೋಗ ಜಾಸ್ತಿ, ಇನ್ನೂ ನಿಶಕ್ತಿ ಜಾಸ್ತಿ, ಇನ್ನೂ ಅದು ಮತ್ತೊಂದಕ್ಕೆ ದಾರಿ ಮಾಡಿ ಕೊಡ್ತದೆ ವಿನಃ ಅದರ ಬದಲು ನಿಮಗೆ ಆ ರೋಗ ಬರ್ಲಿಕ್ಕೆ ಮೊದಲು ಟ್ರೀಟ್ಮೆಂಟ್ ಎಲ್ಲಿ ಕೊಡಬೇಕು? ನೀವು ಮನಸ್ಸಿಗೆ ಟ್ರೀಟ್ಮೆಂಟ್ ಕೊಡ್ರಿ. ಅಂದ್ರೆ ಮೆಂಟಲ್ ಹಾಸ್ಪಿಟಲ್ ಹೋಗ್ಬೇಕಂತ ಅರ್ಥ ಅಲ್ಲ. ಮನಸ್ಸಿಗೆ ಟ್ರೀಟ್ಮೆಂಟ್ ಅಂದ್ರೆ ಇವತ್ತು ನೋಡ್ರಿ, ಈಶ್ವರ್ಯ ವಿಶ್ವವಿದ್ಯಾಲಯದಲ್ಲಿ ಶಿಕ್ಷಣ ಎಲ್ಲಿಗೆ? ಆಧ್ಯಾತ್ಮಿಕ ಶಿಕ್ಷಣ ಎಲ್ಲಿಗೆ? ನೈತಿಕ ಶಿಕ್ಷಣ ಎಲ್ಲಿಗೆ? ಈ ಶಾಂತಿಯ ಶಿಕ್ಷಣ ಎಲ್ಲಿಗೆ? ಡೈರೆಕ್ಟ್ ಆತ್ಮಕ್ಕೆ. ಎಷ್ಟು ನಾಲೆಜ್ ಕೇಳ್ತಾ 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 ಹೋದಷ್ಟು ಎಲ್ಲ ಟೆನ್ಷನ್ ಫ್ರೀ. ನಿಮ್ಗೆ ಎಂತ ರೋಗನೇ ಇರ್ಲಿ ಬೇಕಾದ್ರೆ ಶರೀರಕ್ಕೆ, ಮನಸ್ಸು ಖುಷಿಯಲ್ಲಿ ಯಾವಾಗ? ಮೆಡಿಟೇಷನ್ ಅಥವಾ ದಿನ ಕ್ಲಾಸ್ ಕೇಳಬೇಕು. ಪ್ರತಿದಿನ ನೀವು ಕ್ಲಾಸ್ ಕೇಳ್ತೀರಿ ಅಂತಂದ್ರೆ ನಿಮ್ಮಷ್ಟು ಸಂತೋಷದಲ್ಲಿರೋ ಜಗತ್ತಿನಲ್ಲಿ ಬೇರೆ ಯಾರ್ಯಾರೂ ಇಲ್ಲ. ಬೇಕಾದ್ರೆ ನಾವು ಬರೆದು ಕೊಡ್ತೀವಿ, ನನ್ನಷ್ಟು ಸಂತೋಷದಲ್ಲಿರೋ ಜಗತ್ತಲ್ಲಿ ಯಾರಿಲ್ಲ ಅಂತ ಬೇಕಾದ್ರೆ ನಾವು ಬರೆದು ಕೊಡ್ತೀವಿ. ನೋಡ್ರಿ, ನಮ್ಮ ಹತ್ರ ಏನೂ ಇಲ್ಲ. ನಮ್ಮ ಹೆಸರಿನಲ್ಲಿ ಬ್ಯಾಂಕಿಗೆ ಒಂದು 9 ಪೈಸೆ ಹಣ ಇಲ್ಲ, ನಮ್ಮ ಹೆಸರಿನಲ್ಲಿ ಒಂದು ಸ್ವಂತ ಮನೆ ಇಲ್ಲ. ಆದ್ರೆ ನಮ್ಮಷ್ಟು ಸಂತೋಷ, ನನ್ನಷ್ಟು ಸಂತೋಷದಲ್ಲಿರೋ ಜಗತ್ತಿನಲ್ಲಿ ಯಾರು ಇಲ್ಲ. ಬೇಕಾರೆ ಎಲ್ಲ ಹೇಳಿ, ನಮ್ಮ ಹತ್ರ ಏನೂ ಇಲ್ಲ ಆದ್ರೆ ಎಲ್ಲವೂ ಇದೆ. ಮನುಷ್ಯನಾಗಿ ಹುಟ್ಟಿದ ಮೇಲೆ ಏನೇನು ಇರಬೇಕು? ಎಲ್ಲನೇ ಇದೆ. 100% ತೃಪ್ತಿ, 100% ಖುಷಿ ಇದೆ. ನೋಡಿದ್ರೆ ಏನೂ ಇಲ್ಲ. ಏನ್ರಿ ನೀವು ಒಡವೆ ತೆಗೆದಾಕಿದಿರಿ, ಬಣ್ಣ ಬಣ್ಣ ಸೀರೆ ಬಿಟ್ಬಿಟ್ಟಿದಿರಿ, ನೀವು ಮನೆ ಬಿಟ್ಬಿಟ್ಟಿದಿರಿ, ಏನ್ರಿ ನಿಮ್ದು ಗತಿ ಏನ್ರಿ ನಾಳೆ ಅಂತ ಎಷ್ಟು ಜನ ನಮ್ಗೆ ಬೆದರಿಕೆ ಹಾಕ್ತಾರ. ಆದ್ರೆ ನಮ್ಮ ಹತ್ರ ಏನೇನು ಇದೆ ಅನ್ನೋದು ಅವ್ರಿಗೆ ಕಾಣಂಗಿಲ್ಲಲ್ಲ. ನಮ್ಮ ಹತ್ರ ಏನಿದೆ ಅಂತ ನೋಡಿದ್ರೆ ಇದು ಬಿಟ್ಟದ್ದು ಏನದು? ನಾಳೆ ಮಣ್ಣಿಗೆ ಹೋಗುವಂತದ್ದು ಇವೆಲ್ಲ ಬಿಟ್ಟದ್ದು ಯಾವ್ದು? ಬರೀ 4 ದಿನದ ವೈಭವನೇ ಬಿಟ್ಟಿದೀವಿ ಅಷ್ಟೇ ವಿನಃ ಜನ್ಮ ಜನ್ಮಾಂತರಕ್ಕೆ ಬೇಕಾಗುವಂತ ಶಾಶ್ವತವಾದಂತ ಸಂಪತ್ತಿದೆ ಅಲ್ವಾ. ಮಾನಸಿಕ ಸಂತೃಪ್ತಿ, ಸಂತೋಷದಲ್ಲಿರ್ಬೇಕಾದ್ರೆ ನೀವು ಒಂದನೇದಾಗಿ ಜ್ಞಾನಯುಕ್ತ ದೃಷ್ಟಿಕೋನ ಇರಬೇಕು. ಅಥವಾ ಮೊದಲನೇದಾಗಿ ನಾಲೆಜ್ಫುಲ್ ಅಂದ್ರೆ ಜ್ಞಾನಿ ಆಗ್ಬೇಕು. ಮಾನಸಿಕ ಸಂತೋಷ, ಮಾನಸಿಕ ತೃಪ್ತಿ ಆಗ್ಬೇಕಾದ್ರೆ ಅವನು ಜ್ಞಾನಿ ಆಗ್ಬೇಕು. ಜ್ಞಾನಿ ಆದವನ ಜೀವನದಲ್ಲಿ ದುಃಖ ಇಲ್ಲ, ಅಶಾಂತಿ ಇಲ್ಲ, ಬೇಸರ ಇಲ್ಲ. ಕೆಲವರು ಏನಂತಾರೆ, ಬೇಸರ ಐತೇನ್ರಿ ಅಂತ. ನಮ್ ಜೀವನದಲ್ಲಿ ಬೇಸರ ಇಲ್ಲ. ನೀವು ಬೈರಿ, ಬೇಕಾದ್ರೆ ನಮ್ಗೆ ತಮಾಷೆ ಮಾಡ್ರಿ ಅಥವಾ ಏನಾರು ಅನ್ರಿ. ಯಾಕೆಂದ್ರೆ ಎಷ್ಟು ನಾವು ಆತ್ಮಾಭಿಮಾನಿ ಆಗ್ತೀವೋ ಇವೆಲ್ಲದರಿಂದ ಮುಕ್ತ ಆಗ್ತೀವಿ. ಇವ್ರಿ ನಂಗೆ ಈ ರೀತಿ ಅನ್ನೋದ ಅಂತ ಬರುದು ಯಾವಾಗ? ಅದು ದೇಹಾಭಿಮಾನ ಇದ್ದಾಗ. ಆತ್ಮಜ್ಞಾನಿ ಆದವನಿಗೆ ಇವೆಲ್ಲ ಏನನ್ಸಂಗಿಲ್ಲ. ಯಾವ ರೂಪದ ಮಾನಸಿಕ ಏರ್ಪೇರು ಅವನ ಹತ್ರ ಬರಂಗಿಲ್ಲ. ಮಾನಸಿಕವಾಗಿ ಸಂತುಷ್ಟಿ ಬೇಕಾ ನಿಮ್ಗೆ? ಮಾನಸಿಕವಾಗಿ ಸಂತೋಷ ಬೇಕಾ? ಮೊದಲು ನಾಲೆಜ್ಫುಲ್, ಜ್ಞಾನಿ.
ದುಃಖ, ಅಶಾಂತಿ, ಚಿಂತೆ, ಬೇಸರ, ಅಸೂಯೆ, ಈರ್ಷೆ ಎಲ್ಲದಕ್ಕೂ ಕಾರಣ ಅಜ್ಞಾನವೇ ಕಾರಣ. ಎಲ್ಲಾ ರೂಪದ ಜೀವನದಲ್ಲಿ ಬರುವಂತ ಎಲ್ಲಾ ರೂಪದ ಏರ್ಪೇರಿಗೆ ಕಾರಣ ಯಾವುದು? ಅಜ್ಞಾನ. ಮಾನಸಿಕ ಅಸಂತುಷ್ಟತೆಗೆ ಕಾರಣ ಯಾವುದು? ಅಜ್ಞಾನ. ಅದಕ್ಕೆ ಮೊದಲೇನಾಗಬೇಕು? ಮೊದಲು ಜ್ಞಾನಿ. ಈಶ್ವರ್ಯ ವಿಶ್ವವಿದ್ಯಾಲಯ ನೋಡಿದ್ರೆ ಈಶ್ವರನ ವಿಶ್ವವಿದ್ಯಾಲಯ ಏನ್ರಿ, ಒಂದು ಪೂಜೆ ಇಲ್ಲ, ಭಕ್ತಿ ಇಲ್ಲ, ಮೂರ್ತಿ ಇಲ್ಲ, ಕೈ ಮುಗಿರಿ ಅಂತ ಅನ್ನಂಗಿಲ್ಲ, ಕಾಯಿ ಹೊಡೆಯಂಗಿಲ್ಲ, ಹೂ ಕೊಡಂಗಿಲ್ಲ, ಗಂಧ ಹಚ್ಚಂಗಿಲ್ಲ, ಅಭಿಷೇಕ ಇಲ್ಲ, ಡನ್ ಅಂತ ಗಂಟೆ ಇಲ್ಲ, ಜಾಗೃತಿ ಸುಮ್ಮನೆ ತೆಪ್ಪ ಕೂತ್ಕೊಂಡಿರ್ತೀವಿ, ಹೋಗ್ತೀವಿ. ನಿಮ್ಗೆ ನೀವು ಭಕ್ತಿಯೇ ಮಾಡಂಗಿಲ್ಲ, ನಿಮ್ಗೆ ದೇವರೇ ಇಲ್ಲ, ನೀವು ನಾಸ್ತಿಕರು ಅಂತ ಜನ ನಮ್ಗಂತಾರೆ. ಅದು ಭಕ್ತಿ ಮಾರ್ಗ ಆಯ್ತು. ಇದು ಯಾವ ಮಾರ್ಗ? ಇದು ಜ್ಞಾನ ಮಾರ್ಗ. ನಿಜವಾದ ತಿಳುವಳಿಕೆ ಪಡ್ಕೊಳ್ರಿ, ಒಳ್ಳೆ ಜ್ಞಾನ ಸಂಪನ್ನರಾಗ್ರಿ. ಆತ್ಮದ ಬಗ್ಗೆ ಆಗ್ಲಿ, ಸೃಷ್ಟಿಕರ್ತನ ಬಗ್ಗೆ ಆಗ್ಲಿ, ಸೃಷ್ಟಿಯ ಬಗ್ಗೆ ಆಗ್ಲಿ, ನಮ್ಮ ಜೀವನದ ಬಗ್ಗೆ ಆಗ್ಲಿ ಸ್ಪಷ್ಟ ಜ್ಞಾನ. ನಿಮ್ಗೆ ಏನಿದೆ ಜಗತ್ತಿನ ಎಲ್ಲ ರಹಸ್ಯ ಅರ್ಥ ಆಯ್ತಂದ್ರೆ, ನಿಮ್ಗೆ ಯಾರ ಕಣ್ಣೀರಾಗಿದ್ರೆ ನಮ್ಗೆ ಇವ್ರನ್ನ ಎಳ್ಕೊಂಡ್ ಬಂದು ಪಾಠ ಕೊಟ್ಟು ಅವ್ರಿಗೆ ಏನ್ ಮಾಡ್ಬಿಡ್ಬೇಕು? ಅವ್ರನ್ನ ನೈಸಿ ಬಿಡ್ಬೇಕು. ಯಾಕೆ ಸುಮ್ಮನೆ ಅವ್ರ ವಿಚಾರ, ಅವ್ರ ದುಃಖ ಪಡೋ ವಿಚಾರ ನೋಡಿದ್ರೆ ಅದು ಒಳ್ಳೆ ಈ ಪ್ರಾಪಂಚಿಕದ್ದು ಏನೋ ಒಂದಿರ್ತದೆ. ಆದ್ರೆ ಜ್ಞಾನಿಗೆ ಏನನ್ನಿಸ್ತದೆ, ಎಂತ ಇವರಿಗೆ ಒಂದು ಕರೆಕ್ಟ್ ಜ್ಞಾನ ಗೊತ್ತಿದ್ರೆ ಎಷ್ಟು ನಗ್ನಾಗ್ತಾ ಇರ್ತಿದ್ರಲ್ಲ ಇಂಥ ಪರಿಸ್ಥಿತಿಯಲ್ಲಿ ಅಂತ ನಾವು ಎಷ್ಟೋ ಜನರಿಗೆ ಏನ್ ಮಾಡ್ತೀವಿ, ಈ ಟೈಪ್ ಜ್ಞಾನ ಕೊಟ್ಟು ಅವರಿಗೆ ಕಣ್ಣೀರ ಬಾವಿಯನ್ನೇ ಬತ್ತಿ ಹೋಗಾಗ ಮಾಡ್ಬಿಡ್ತೀವಿ. ಈ ಜ್ಞಾನ ಡೈಲಿ ಕೇಳ್ತೀರಾ, ನಿಮ್ ಜೀವನದಲ್ಲಿ ಕಣ್ಣೀರು ಮುಗ್ದೋಯ್ತು ಅಂತ ತಿಳ್ಕೊಳ್ರಿ. ಎಷ್ಟು ಜ್ಞಾನಾರ್ಜನೆ ಮಾಡ್ತೀವಿ, ಎಷ್ಟು ಯಥಾರ್ಥವಾದಂತ ತಿಳುವಳಿಕೆ ತಗೊಳ್ತೀವಿ, ಅಷ್ಟು ಮನಸ್ಸು ಹೆಂಗಿರ್ತದೆ? ಸಂತೋಷದಲ್ಲಿರ್ತದೆ, ಖುಷಿಯಲ್ಲಿ ಇರ್ತದೆ. ಒಂದು ಜ್ಞಾನ. ಎರಡನೇದು ಜ್ಞಾನಯುಕ್ತ ದೃಷ್ಟಿಕೋನ. ಜೀವನದಲ್ಲಿ ಬರುವಂತ ಪ್ರತಿಯೊಂದು ಪರಿಸ್ಥಿತಿ, ಪ್ರತಿಯೊಂದು ಮಾತನ್ನು ಸಹ ಜ್ಞಾನಯುಕ್ತ ದೃಷ್ಟಿಕೋನದಿಂದ ನೋಡ್ರಿ. ಪ್ರಾಪಂಚಿಕವಾಗಿ ದೇಹಾಭಿಮಾನದಲ್ಲಿ ಬಂದು ನೋಡ್ಬೇಡ್ರಿ, ನಿಮ್ಗೆ ಮೈಂಡ್ ಡಿಸ್ಟರ್ಬ್ ಮಾಡ್ತದೆ. ಅದು ಜ್ಞಾನಯುಕ್ತ ದೃಷ್ಟಿಕೋನ. ನಾಲೆಜ್ ಫುಲ್ ಆಗಿ ನೋಡ್ಬೇಕು. ನಾಲೆಜ್ ನಮ್ಗೆ ಗೊತ್ತಾಯ್ತು ಅಂತ ಅಂದ ಮೇಲೆ ನಾಲೆಜ್ ಫುಲ್ ಆಗಿ ನೋಡ್ರಿ, ಜ್ಞಾನಯುಕ್ತರಾಗಿ ನೋಡ್ರಿ ಆ ಪರಿಸ್ಥಿತಿಯನ್ನ. ಅದು ಹೇಗೆ ಅಂತ ದಿನ ಕಾಸಿ ಬರೋರಿಗೆ ಅಂತ ಕರೆಕ್ಟ್ ಗೊತ್ತಾಗ್ತದೆ. ಇಲ್ಲಾಂದ್ರೆ ಅದನ್ನ ಬಿಡಿಸಿ ಹೇಳಿದ್ರೆ ಅದು ಬಹಳ ಉದ್ದ ಹೋಗ್ತದೆ. ನೆಕ್ಸ್ಟ್ ಮುಂದಿನ ಮಾತು, ಮನಸ್ಸು ಸದಾ ಕಾಲಕ್ಕೆ ಖುಷಿಯಲ್ಲಿರ್ಬೇಕಾದ್ರೆ ಇದು ನಾಟಕ. ಪ್ರತಿಯೊಬ್ಬರು ಸಹ ಸ್ವತಂತ್ರ ಪಾತ್ರಧಾರಿಗಳು. ನಾನು ಮಾತ್ರ ಈ ನಾಟಕವನ್ನ ಸಾಕ್ಷಿ ದೃಷ್ಟಿಯಿಂದ ನೋಡಬೇಕು. ಈ ರೀತಿ ಯಾರು ಇರ್ತಾರೋ ಅವರ ಮುಂದೆ ಯಾವ ದೃಶ್ಯ ಬಂದರೂ ಅವರು ಏರ್ಪೇರಾಗುವುದಿಲ್ಲ, ಅವರಿಗೆ ಅಸಂತುಷ್ಟತೆ ಇಲ್ಲ, ಮಾನಸಿಕ ತೃಪ್ತಿ ಇರುವುದಿಲ್ಲ. ಈ ಸೃಷ್ಟಿ ಇದೊಂದು ಸ್ಟೇಜ್. ಎಲ್ಲರೂ ಇಂಡಿಪೆಂಡೆಂಟ್ ಆಕ್ಟರ್ಸ್, ನಾವೆಲ್ಲ ಸ್ವತಂತ್ರ ಪಾತ್ರಧಾರಿಗಳು ಅಲ್ವಾ? ನೀವು ಈ ಜಗತ್ತಿಗೆ ಬರ್ಬೇಕಾದ್ರೆ ಎಲ್ಲಾದ್ರೂ ಕೇಳಿ ಹೇಳಿ ಬಂದಿದ್ದೀರಾ? ನಾಳೆ ಹೋಗುವಾಗ ನೋಟಿಸ್ ಕೊಟ್ಟು ಹೋಗ್ತೀರಾ? ನಾನು ಹೋಗ್ತಾ ಇದ್ದೀನಿ ಅಂತ ಹೇಳ್ಕೊಂಡು ಎಲ್ಲರೂ ಹೇಳಿ ಹೋಗ್ತೀವಾ? ಏನಿಲ್ಲ, ಇಂಡಿಪೆಂಡೆಂಟ್ ಆಕ್ಟರ್ಸ್. ನಾನು ಮಾತ್ರ ಈ ನಾಟಕವನ್ನ ಸಾಕ್ಷಿ ದೃಷ್ಟಿಯಿಂದ ನೋಡ್ಬೇಕು. ಸಾಕ್ಷಿ ದೃಷ್ಟಿ ಅಂದ್ರೆ ಅರ್ಥ ಏನು? ಈಗ ನೋಡ್ರಿ, ಒಂದು ನಾಟಕ ನಡೀತಾ ಇದೆ, ನಾವೆಲ್ಲ ಪ್ರೇಕ್ಷಕರು ನೋಡ್ಲಿಕ್ಕೆ ಹೋಗಿರ್ತೀವಿ. ಅಲ್ಲಿ ನಾಟಕ ನೋಡ್ತಾ ನೋಡ್ತಾ ಇದ್ದಂಗೆ ಒಬ್ಬ ಇದ್ದಕ್ಕಿದ್ದಂಗೆ ಬಿದ್ದು ಅಳ್ಳಿಕ್ ಪ್ರಾರಂಭ ಮಾಡ್ತಾನೆ. ಕೆಲವ್ರಿಗೆ ನೋಡ್ಲಿಕ್ಕೆ ಹೋದವ್ರು ಸಹಿತ ನೋಡ್ತಾ ನೋಡ್ತಾ ಇವರು ಅಳ್ಳಿಕ್ ಪ್ರಾರಂಭ ಮಾಡಿಬಿಡ್ತಾರೆ ಅಲ್ವಾ? ನೋಡ್ತಾ ನೋಡ್ತಾ ಇವರು ಸಹಿತ ಇವ್ರಿಗೆ ಕಣ್ಣೀರ್ ಬಂದು ಅಳ್ಳಿಕ್ ಪ್ರಾರಂಭ. ಮತ್ತೆ ಅವ್ರು ಯಾವ್ರಿಗೆ ನೋಡ್ತಾರೆ ಅನ್ನೋದು ಬೇಗ ಒರ್ಸ್ಕೊಳ್ತಾರೆ. ಯಾಕೆ? ಅದು ನಾಟಕ ಎನ್ನುವುದನ್ನ ಮರ್ತು ಬಿಟ್ಟು ನೋಡ್ತಾರಲ್ಲ ಅವರು, ಅವಾಗ ಇವರು ದುಃಖ ಪಡ್ತಾರೆ. ಅದು ನಾಟಕ ಅಂತ ದೃಷ್ಟಿ ಇತ್ತಂದ್ರೆ ಅಲ್ಲಿ ಎಂತ ಸಾಯಿಲಿ ಅವರು ಏನೇ ಆಗ್ಲಿ ಇವನು ಅಳಂಗೇ ಇಲ್ಲ, ಇವ್ರು ಅಳ್ತಾನ. ಅದೇ ರೀತಿ ನೋಡ್ರಿ, ಇವರೊಬ್ರು ಪಾತ್ರಧಾರಿ, ಇವರೊಬ್ರು ಪಾತ್ರಧಾರಿ, ಇವರೊಬ್ರು ಪಾತ್ರಧಾರಿ, ಎಲ್ಲ ನಾಟಕ. ನಾಟಕದಲ್ಲಿ ನಿಮ್ಗೊಂದು ಪಾತ್ರ, ಇವ್ರಿಗೊಂದು ಪಾತ್ರ, ಇವ್ರಿಗೊಂದು ಪಾತ್ರ, ನನ್ಗೊಂದು ಪಾತ್ರ, ಇವ್ರಿಗೊಂದು ಪಾತ್ರ, ನಿಮ್ ಪಾತ್ರದಂಗೆ ಇವ್ರದಿಲ್ಲ, ಇವ್ರದಂಗೆ ಇವ್ರದಿಲ್ಲ, ಇವ್ರದಂಗೆ ಇವ್ರದಿಲ್ಲ. ನಮ್ ಪಾತ್ರವನ್ನು ಅಭಿನಯ ಮಾಡ್ಲಿಕ್ಕೆ ನಾವು ಬಂದಿದ್ದೀವಿ ಜಗತ್ತಿಗೆ. ನೀವು ಪಾತ್ರ ಸ್ವಲ್ಪ ಹೆಚ್ಚು ಕಡಿಮೆ ಅಭಿನಯ ಮಾಡಿದ ಕೂಡಲೇ ನಾನು ಸಿಟ್ಟು ಮಾಡಿದ್ರೆ ನಿಮ್ ಪಾತ್ರ ನೋಡಿ ನನ್ನ ಪಾತ್ರ ಕೆಡಿಸ್ಕೊಳ್ಳ ನಾನು? ಮತ್ತೊಬ್ಬರ ಪಾತ್ರವನ್ನ ನೋಡ್ರಿ ಸಾಕ್ಷಿಯಾಗಿ. ಆದ್ರೆ ಅವರ ಪಾತ್ರದಿಂದ ಏನಾರು ಒಳ್ಳೆಯದನ್ನ ಕಲಿಯದಿದ್ರೆ ಕಲ್ತ್ಕೊಳ್ಳೋಣ. ಆದ್ರೆ ಮತ್ತೊಬ್ಬರ ಪಾತ್ರ ನೋಡಿ ನಮ್ ಸ್ಥಿತಿಯನ್ನು ಏರ್ಪೇರ್ ಮಾಡ್ಕೊಳ್ತೀವಿ ಅಂತಂದ್ರೆ ನಿಮಗೆ ನಾಟಕ ಅಥವಾ ಪಾತ್ರಧಾರಿ ಅನ್ನುವಂಥ ದೃಷ್ಟಿಕೋನ ಇಲ್ಲ ಅಂತ ಅರ್ಥ. ಈಗ ಒಂದ್ ಮನೆಯಲ್ಲಿ ಇಡೀ ದಿನ ಅತ್ತೆ ನಮ್ಗೆ ಪರ 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 ಅಂತ ಏನ್ ಮಾಡ್ತಾ ಇರ್ತಾರ?
ಬೈತಾ ಇರ್ತಾರೆ. ಏನ್ ಹಾಂಗ್ ಕುಂತ್ರ ಆಗುದಿಲ್ಲ, ಹೆಂಗ್ ಕುಂತ್ರ ಆಗುದಿಲ್ಲ, ಆ ಕೆಲಸ ಮಾಡಿದ್ರೆ ಆಗುದಿಲ್ಲ, ಈ ಯಾವ್ದು ಕೆಲಸ ಮಾಡಿದ್ರೆ ಸರಿ ಅನ್ಸಂಗಿಲ್ಲ ಅವ್ರಿಗೆ. ಇಡೀ ದಿವಸ ಚಿರಿಪಿರಿ ಚಿರಿಪಿರಿ. ನೀವು ಜಸ್ಟ್ ನೋಡ್ರಿ, ಇದೊಂದು ಆತ್ಮ. ಈ ಆತ್ಮ ಈ ಸೃಷ್ಟಿ ನಾಟಕದಲ್ಲಿ ಈ ದೇಹ ಧರಿಸಿ ಪಾತ್ರ ಮಾಡಲಿಕ್ಕೆ ಬಂದಿದೆ. ಯಾವುದೋ ಒಂದು ಜನ್ಮದ ಕರ್ಮದಿಂದ ನಾನು ಆ ಮನೆಗೆ ಸೊಸೆಯಾಗಿಯೇ ಹೋಗಿರ್ತೀನಿ. ನೀವು ಮತ್ತೆ ಅವರು ಸ್ವಲ್ಪ ದಿನ ಪಾತ್ರ ಮಾಡೋದು ಇದೇ ನಾಟಕದಲ್ಲಿ. ಅವರು ಪಿರಿಪಿರಿ ಮಾಡ್ತಾರಂತ ಹೇಳ್ಕೊಂಡು ನಿಮ್ಮ ದೃಷ್ಟಿಕೋನ ಹೆಂಗಿರ್ಬೇಕು? ಜ್ಞಾನಯುಕ್ತ ದೃಷ್ಟಿಕೋನ ಇರಲಿ. ಪಾಪ ನಿಮ್ಗೆ ದಯೆ ಬರ್ಬೇಕು. ಅವಾಗ ಆ ಆತ್ಮನ ಕಂಡು ಏನಾಗ್ಬೇಕು? ದಯೆ ಬರಬೇಕು, ಸ್ನೇಹ ಬರಬೇಕು, ಇನ್ನಷ್ಟು ಗೌರವ ಬರಬೇಕು. ಅದು ಏನಪ್ಪ ಇವ್ರು ಹಿಂಗೆ ಅಂತಾರಲ್ಲ ಅಂತ ಅವ್ರ ಬಗ್ಗೆ ಇನ್ನಷ್ಟು ತಿರಸ್ಕಾರ ಮಾಡಿದ್ರೆ ಅದು ಇನ್ನೂ ಜಾಸ್ತಿ ಆಗುದು ವಿನಃ ಏನಾಗುದಿಲ್ಲ, ಕಡಿಮೆ ಆಗುದಿಲ್ಲ. ಆತ್ಮದ ಬಗ್ಗೆ ದಯೆ ತೋರಿಸ್ರಿ. ಜ್ಞಾನಯುಕ್ತರಾಗಿ ಇವರನ್ನು ಜ್ಞಾನಿ ಮಾಡಬೇಕು, ಇವರಿಗೂ ಒಂದು ಅಂತ ದೃಷ್ಟಿಕೋನ ಕೊಟ್ಟು ಇವ್ರನ್ನ ಸಮಾಧಾನದಲ್ಲಿ ತರಬೇಕು ಅಂತ ನೀವು ಪ್ರಯತ್ನ ಪಡ್ರಿ. ಅಕಸ್ಮಾತ್ ಪ್ರಯತ್ನ ಪಟ್ಟರು ಸಹಿತ ಸಫಲ ಆಗಿಲ್ಲ, ಆವಾಗ ತಿಳ್ಕೊಳ್ರಿ ಇವ್ರ ಪಾತ್ರ ಪಿರಿಪಿರಿ ಮಾಡೋದೇ ಇವ್ರ ಪಾತ್ರ. ಇಂಥ ಟೈಮಿಗೆ ಇವರು ನನ್ನನ್ನು ಕಂಡ ಕೂಡಲೇ ಈ ರೀತಿ ಮಾತಾಡಲೇಬೇಕು, ಅದು ಅವ್ರದ್ದು ಪಾತ್ರ ಫಿಕ್ಸ್ ಇದೆ. ಅವ್ರು ಮಾತಾಡ್ತಾ ಇದ್ದಾರೆ, ನಾನು ಅಷ್ಟೇ ಸಾಕ್ಷಿಯಾಗಿ ನೋಡೋದಷ್ಟೇ, ಅದ್ರದ್ದು ಇಫೆಕ್ಟ್ ನನಗೆ ಆಗ್ಬಾರ್ದು. ಆದ್ರೆ ದಯೆ, ಕರುಣೆ, ಆಮೇಲೆ ನಾವು ಇನ್ನಷ್ಟು ಗೌರವ ಕೊಟ್ಟು ಇನ್ನಷ್ಟು ಏನ್ ಮಾಡ್ಬೇಕು? ಆ ಆತ್ಮಕ್ಕೆ ಪರಿವರ್ತನೆ ಆಗ್ಲಿಕ್ಕೆ, ಶಾಂತಿ ತೋರ್ಲಿಕ್ಕೇನೆ ನಮ್ಮ ವರ್ತನೆ ಇರಬೇಕು ವಿನಃ ಆ ಪಾತ್ರ ಕಂಡು ನಮ್ಮ ಪಾತ್ರವನ್ನ ಹಾಳು ಮಾಡ್ಕೋಬಾರ್ದು, ತಲೆ ಕೆಡಿಸ್ಕೋಬಾರ್ದು. ಜ್ಞಾನಯುಕ್ತ ದೃಷ್ಟಿಕೋನ ಬಂದಾಗ ನಿಮ್ಗೆ ಪ್ರತಿಯೊಬ್ಬರ ಪಾತ್ರವನ್ನ ಕಂಡಾಗ ಗೌರವ ದೃಷ್ಟಿ ಬರ್ತದೆ. ಅವ್ರಿಗೆ ಎಷ್ಟೇ ನಮ್ಗೆ ಉಪದ್ರ ಕೊಡ್ರಿ, ಅವ್ರು ಬೈತಾ ಇದ್ರು ಸಹ ಓಹೋ ಇವ್ರದೀಗ ಬೈಯುವುದೇ ಪಾತ್ರ, ಅವರ ಪಾತ್ರ ಅಭಿನಯ ಮಾಡ್ತಿದ್ದಾರಪ್ಪ. ಅವರ ಪಾತ್ರ ಅಭಿನಯ ಮಾಡ್ತಾ ಇರೋದನ್ನ ನೀವು ನೋಡಿದು ಬಿಟ್ಟು ನಿಮ್ ಪಾತ್ರನ ಹಾಳು ಮಾಡ್ಕೊಳ್ಳೋದ? ಎಷ್ಟು ಅಭಿನಯ ಮಾಡೋದನ್ನ ನೋಡಿ ಅಷ್ಟೇ ಸಾಕ್ಷಿಯಾಗಿ. ಆದ್ರೆ ಅದರ ಪರಿಣಾಮ ನನ್ನ ಮೇಲೆ ಬಂದು ನನ್ನ ಪಾತ್ರನ ಹಾಳು ಮಾಡ್ಕೊಳ್ಳುವಂತೆ ಮಾತ್ರ ಇಲ್ಲ. ಅದಕ್ಕೆ ಮಾತ್ರ ಆತ್ಮಜ್ಞಾನ ಬೇಕೇ ಬೇಕಾ? ಆತ್ಮಜ್ಞಾನಿಯಾಗದೆ ಅವನ ಹತ್ರ ಇವರೊಬ್ರು ಪಾತ್ರಧಾರಿ, ಇವರು ಹೀಗೆ ಅಂತ ನಿಮ್ಗೆ ಗೌರವ ಭಾವನೆ ಖಂಡಿತ ಬರಂಗಿಲ್ಲ. ಇವತ್ತು ನೋಡಿ ಸಮಾಜದಲ್ಲಿ ಎಷ್ಟು ಸ್ವಲ್ಪ ಹೆಚ್ಚು ಏನ್ ತಿರಸ್ಕಾರ, ವಯಸ್ಸಾದಂತ ತಂದೆ ತಾಯಿನ ಯಾರು ನೋಡೋರೇ ಇಲ್ಲ. ಎಷ್ಟು ಕಣ್ಣೀರವರಿಗೆ, ಎಷ್ಟು ದುಃಖ ಇರ್ತದೆ. ಒಂದು ವೇಳೆ ಪ್ರತಿಯೊಬ್ರು ಜ್ಞಾನಪೂರ್ಣರಾಗ್ಬಿಟ್ರೆ, ನಮ್ಗೆ ಆತ್ಮಜ್ಞಾನದ ಒಂದು ರಿಯಲೈಸೇಷನ್ ಆಗ್ಬಿಟ್ರೆ ಎಷ್ಟು ಒಂದು ನಾಟಕದಲ್ಲಿ ಸ್ನೇಹ, ಪ್ರೀತಿ, ಹೊಂದಾಣಿಕೆ ತನ್ನಿಂತಾನೆ ಬರ್ತದೆ. ಅದಕ್ಕೆ ಮಾನಸಿಕವಾಗಿ ಸಂತುಷ್ಟತೆ ಬೇಕಾದ್ರೆ ನಾಟಕದ ದೃಷ್ಟಿಕೋನ ಇರಬೇಕು, ಜ್ಞಾನಯುಕ್ತ ದೃಷ್ಟಿಕೋನ, ಪ್ರತಿಯೊಬ್ಬರು ಪಾತ್ರಧಾರಿಗಳು, ಆಮೇಲೆ ನಾಲೆಜ್ಫುಲ್. ಇವೆಲ್ಲ ಇದ್ರೆ ಮನಸ್ಸು ಯಾವಾಗಲೂ ಹೇಗಿರ್ತದೆ? ಸಂತೋಷವಾಗಿರ್ತದೆ. ಇಲ್ಲ ಅಂದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಸಿಟ್ಟು ಮಾಡೋದು, ಸ್ವಲ್ಪ ಹೆಚ್ಚು ಕಡಿಮೆ ಆದ ಕೂಡಲೇ ಬೇಜಾರು ಮಾಡ್ಕೊಳ್ಳೋದು. ನೀವು ಮನಸ್ಸನ್ನು ಎಷ್ಟು ಸಂತೋಷದಲ್ಲಿ ಇಟ್ಕೊಳ್ತಿರೋ ನಿಮ್ ಜೀವನನೇ ಸಂತೋಷ. ಇನ್ನೇನ್ ಬೇಕು ನಮ್ಗೆ? ಇನ್ನೇನ್ ಬೇಕು? ಏನು ಉಡ್ಲಿಕ್ಕೆ ಒಂದೆರಡು ಬಟ್ಟೆ, ತಿನ್ಲಿಕ್ಕೆ ಎರಡು ತುತ್ತು ಅಲ್ವಾ? ಅಥವಾ ನನಗೆ ಅದೇ ಬೇಕು ಇದೇ ಬೇಕು. ನಾವು ಬದುಕ್ಲಿಕ್ಕೋಸ್ಕರ ಊಟ ಮಾಡೋದು, ಊಟ ಮಾಡ್ಲಿಕ್ಕೋಸ್ಕರ ಬದುಕೋದು? ಬದುಕ್ಬೇಕಲ್ಲ ಅಂತ ಇದಕ್ಕೆ ಸರಿ, ಶರೀರಕ್ಕೆ ಸರಿ ಮನೆ ಬೇಕು. ಮನೆ ಇಲ್ಲದಕ್ಕೆ ರೋಡಲ್ಲಿ ಬಿತ್ಕೊಳ್ಲಿಕ್ಕೆ ಆಗುದಿಲ್ಲ. ಮನೆ ಬೇಕಲ್ಲ ಅಂತ ಒಂದು ಮನೆ, ಬಟ್ಟೆ ಧರಿಸ್ಬೇಕಲ್ಲ ಅಂತ ಒಂದು ಧರಿಸೋದು, ತಿನ್ಬೇಕಲ್ಲ ಅಂತ, ಬದುಕ್ಬೇಕಲ್ಲ ಅಂತ ಒಂದು 4 ತುತ್ತು ತಿನ್ನೋದು ಬೇಕು ಇದಕ್ಕೆ. ಆದರೆ ಅದನ್ನೇ ಮುಂದೆ ಮಾಡ್ಕೊಂಡು ಬದುಕಿದ್ರೆ, ಅದನ್ನೇ ಡಿಪೆಂಡ್ ಆಗಿ ಬದುಕಿದ್ರೆ ಅವನು ಅವಾಗ ಏನಾಗುದಿಲ್ಲ, ಮಾನಸಿಕವಾಗಿ ಡಿಸ್ಟರ್ಬೆನ್ಸ್ ಬರೋದು ನ್ಯಾಚುರಲ್. ಅದಕ್ಕೆ ನಾವು ಜೀವನದಲ್ಲಿ ಎಲ್ಲಕ್ಕಿಂತ ಮೊದಲು ನಮ್ಮ ಮನಸ್ಸನ್ನ ಸಂತೋಷದಲ್ಲಿ ಇಟ್ಕೊಳ್ಳುವಂಥದ್ದು ಏನು? ಅದು ಕಲೆ. ಆ ಕಲೆ ಜಾಗೃತಿ ಆಗ್ಬೇಕಾದ್ರೆ ಇಂಥ ಶಿಕ್ಷಣ ಬೇಕೇ ಬೇಕು. ಇಲ್ಲಾಂದ್ರೆ ಮನಸ್ಸು ಬೇಜಾರಾದ ಕೂಡಲೇ ಸಿನಿಮಾ ನೋಡಿ ಬರ್ತೀವಿ, ಬಹಳ ಆನಂದ ಆಯ್ತು ಅಂತೀವಿ. ಅದೆಂತ ಸಂತೋಷ? ಒಳ್ಳೆ ರುಚಿ ಆದಂತ ಮಸಾಲೆ ದೋಸೆ ಗರಮ ಗರಂ ತಿಂದೆವು, ಬಹಳ ಆನಂದ ಆಯ್ತು. ಅದೆಷ್ಟು ಹೊತ್ತಿನ ಆನಂದ? ನಾವೀ ಜಗತ್ತಿನಲ್ಲಿ ಇಂಥ ಆನಂದ, ಇಂಥ ಖುಷಿ, ಇಂಥ ತೃಪ್ತಿಯನ್ನೇ ನಾವು ಹುಡ್ಕೊಂಡು ಹೋಗ್ತಿದ್ದೀವಿ. ಅದು ಒಂದ್ ಕಡೆ ಆನಂದ ಕೊಡ್ತದೆ, ಇನ್ನೊಂದ್ ಕಡೆ ಅದು ಬಿಸಿ ಬಿಸಿ ಎಣ್ಣೆಲಿ ತಿಂದೆವು, ನಾಳೆ ಆರೋಗ್ಯನೇ ಕೆಟ್ಟೋಗ್ಬಿಡ್ತು. ಅದು ಸಂತೋಷ ಕೊಡ್ತು, ಆದ್ರೆ ಅಷ್ಟೇ ಏನ್ ಮಾಡ್ತು? ತೊಂದರೆನೂ ಕೊಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ನಡ್ಕೊಂಡು ಹೋಗೋರು ಏನ್ ವಿಚಾರ ಮಾಡ್ತಾರೆ? ಕಾರಲ್ಲಿ ಹೋಗೋರು ಎಷ್ಟು ಸುಖಿಗಳಪ್ಪ ಅಂತ. ಆದ್ರೆ ಕಾರಲ್ಲಿ ಕುಂತವ್ರ ಕಷ್ಟ ಅವ್ರಿಗೇನೆ ಗೊತ್ತು. ನಡ್ಕೊಂಡು ಹೋಗೋದಕ್ಕಿಂತ ಜಾಸ್ತಿ ಕಷ್ಟ ಕಾರ್ನಲ್ಲಿ ಕುಂತವರಿಗೆ. ಕಾರ್ನಲ್ಲಿ ಕುಂತ ಏನ್ ವಿಚಾರ ಮಾಡ್ತಾರೆ? ವಿಮಾನದಲ್ಲಿ ಹಾರಾಡೋರು ಎಷ್ಟು ಸುಖಿಗಳಪ್ಪ ಅಂತ. ಅರೆ ಇವ್ರಕ್ಕಿಂತ ಜಾಸ್ತಿ ಟೆನ್ಷನ್ ಅವರಿಗೆ. ಯಾರಿಗೆ? ವಿಮಾನದಲ್ಲಿ ಕುಂತವರಿಗೆ. ಅದಕ್ಕೆ ಯಾರು ಸಂತೋಷದಲ್ಲಿದ್ದಾರಂತ ನಾವು ಮತ್ತೊಬ್ಬರ ಜೊತೆ ಕಂಪ್ಯಾರಿಸನ್ ಬೇಡ. ನನ್ನ ಜೀವನವನ್ನ ಸಂತೋಷವಾಗಿ ಖುಷಿಯಲ್ಲಿ ನನ್ನನ್ನು ನಾನು ಮೇಂಟೈನ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವು ಜೀವನದ ಜೊತೆಗೆ ನಿಮ್ಮ ಸಂಸಾರ ಮನೆಯದ್ರ ಜೊತೆಗೆ ಇದು ಒಂದು ಶಿಕ್ಷಣ. ಇದು ಯಾವುದಕ್ಕೆ? ಮನಸ್ಸು ಸಂತೋಷದಲ್ಲಿ ಇಟ್ಕೊಳ್ಳುವಂತ ಶಿಕ್ಷಣ ಇದು. ಅಥವಾ ಈ ಜ್ಞಾನ ಕೇಳಿ ಕೇಳಿ ಎಲ್ಲ ವೈರಾಗ್ಯ ಬಂದ್ಬಿಡ್ತದ?
ಸಂಸಾರನೂ ಬೇಡ, ಮನೇನೂ ಬೇಡ, ಏನು ಬೇಡ ಅಲ್ಲ. ನಿಮ್ಗೆ ಅಲ್ಲಿ ನಿಜವಾದಂತ ಮಜಾ ಸಿಗ್ತದೆ. ಎಲ್ಲಿ ಅಲ್ಲಿ ಕಷ್ಟ ಬರ್ತದೆ. ಇವತ್ತು ನೋಡ್ರಿ ನಿಮ್ಗೆ ಆನಂದ ಆಗ್ತದೆ. ಯಾರೊಬ್ರು ಮನೆಗೆ ಹೋದ ಕೂಡಲೇ ಯಾಕೆ ಇಷ್ಟು ಲೇಟ್ ಮಾಡಿದ್ರೆ, ಹಂಗೆ ಹಿಂಗೆ ಬೈಲಿಕ್ಕೆ ಚಾಲು ಮಾಡಿ ತಿಳ್ಕೋಣ. ಓಹೋ, ಇವ್ರ ಪಾತ್ರ ಅಭಿನಯ ಮಾಡ್ತಿದಾರೆ ಅಂತ ನೋಡಿಬಿಡ್ರಿ. ಇವ್ರು ತಮ್ಮ ಪಾತ್ರವನ್ನ, ನಿಮ್ಗೆ ನಾಟಕ ನೋಡಿದ್ರೆ ಆನಂದ ಇಲ್ವಾ? ನಾಟಕ ನೋಡ್ಲಿಕ್ಕೆ ಎಷ್ಟು ಆನಂದ ಇದೆ. ಅವರಲ್ಲಿ ಹತ್ರ ಸಹಿತ ನಮ್ಗೆ ಇಲ್ಲೊಂದು ಆನಂದ ಇದೆ. ನಾಟಕ ಅಂತ ದೃಷ್ಟಿಯಿಂದ ನೋಡ್ರಿ, ಆವಾಗ ನಮ್ಗೆ ಯಾವ ಪಾತ್ರ ಯಾವ ದೃಶ್ಯ ಬಂದ್ರೂ ಏನನ್ಸಂಗಿಲ್ಲ, ಬೇಜಾರು ಬರಂಗಿಲ್ಲ. ಅದಕ್ಕೋಸ್ಕರ ಈ ಬೇಹದ್ದಿನ ಸೃಷ್ಟಿ ನಾಟಕದ ಬಗ್ಗೆನೂ ಸಹ ಯಥಾರ್ಥವಾದಂತಹ ಜ್ಞಾನ ಬೇಕೇ ಬೇಕು. ಅದಕ್ಕೋಸ್ಕರ ಮನಸ್ಸಿನಲ್ಲಿ ಚಿಂತೆ ಇದೆ, ಡಾಕ್ಟ್ರೆ ಏನಾದ್ರು ತೆಗಿರಿ, ಇದನ್ನ ಸ್ವಚ್ಛ ಮಾಡಿಬಿಡ್ರಿ, ಆಪರೇಷನ್ ಮಾಡಿ ಕ್ಲೀನ್ ಮಾಡಿಬಿಡಿ ಅಂತಂದ್ರೆ ಡಾಕ್ಟರ್ ಏನು ಮಾಡಂಗಿಲ್ಲ. ಮಾಡ್ತಾರ? ಅಥವಾ ಗುಳಿಗೆ ಕೊಡ್ತಾರ? ಗುಳಿಗೆ ಕೊಡ್ತಾರೆ, ಆರಾಮ ನಿದ್ರೆ ಮಾಡ್ರಿ ಅಂತ. ನಿದ್ರೆಯಿಂದ ಎಚ್ಚರ ಆದಾಗ ಮತ್ತೆ ಪುನಃ ಅದೇ ಚಿಂತೆ ಕಂಟಿನ್ಯೂ ಆಗೇ ಆಗ್ತದೆ. ಅದೇನು ಮರೆಯಂಗಿಲ್ಲ. ನಿದ್ರೆ ಮಾಡಿ ಎಚ್ಚರ ಆದಕ್ಕೂ ಅದೆಲ್ಲ ಮರ್ತು ಬಿಡ್ತೀವ? ಮರೆಯಂಗಿಲ್ಲ. ಆ ವಿಚಾರ ಮತ್ತೆ ಬಂದು ನೆನಪಾಗ್ತದೆ. ಅದಕ್ಕೋಸ್ಕರ ನಾವು ಇದ್ದ ವಿಚಾರವನ್ನ ತೆಗಿಬೇಕಂದ್ರೆ, ಅಥವಾ ಡಾಕ್ಟರ್ ಸಮಾಧಾನ ಕೊಡೋದು ಇಷ್ಟೇ, ನೀವೆಲ್ಲ ಚಿಂತೆ ಬಿಟ್ಟು ಬಿಡಿ, ಎಲ್ಲ ಸರಿಯಾಗ್ತದೆ, ನಿಮ್ಗೆ ಏನ್ ರೋಗ ಇಲ್ಲ. ಅಲ್ಲೇ ಬಿಡುದು ಹೆಂಗಂತ ಹೇಳ್ಕೊಡ್ತಾರ? ಚಿಂತೆ ಬಿಟ್ಟು ಬಿಡಿ ಅಂತ ಅಷ್ಟೇ ಅಂತಾರೆ, ಬಿಡುದೇ ಹೇಗಂತ ಹೇಳ್ಕೊಡಂಗಿಲ್ಲ. ಇಡೀ ಬೆಂಗಳೂರಲ್ಲಿ ಈ ಒಬ್ರು ಡಾಕ್ಟರ್ ಅಷ್ಟೇ ಈಗ ಚಿಂತೆ ಬಿಡುದೇ ಹೇಗಂತ ನಿಮ್ಗೆ ಟ್ರೀಟ್ಮೆಂಟ್ ಕೊಡ್ತಾರೆ. ಈಗ ಕೊಡ್ತಾರೇ ಇಲ್ಲೋ ಅಕ್ಕಪುರಣ್ಣವ್ರೆ? ನೀವು ಮನಸ್ಸಿನಿಂದ ಚಿಂತನೆ ತೆಗೆದು ಬಿಡಿ ಅಂತ ಹೇಳೋದು ಸುಲಭ. ನನ್ಗೂ ಬಿಡ್ಬೇಕಂತ ಆಸೆ ಇದೆ, ಬಿಡುದು ಹೆಂಗೆ? ಅದಕ್ಕೆ ನೀವು ಆ ಟ್ರೀಟ್ಮೆಂಟ್ ಜೊತೆಗೆ ಏನ್ ಮಾಡ್ಬೇಕು, ಈ ಟ್ರೀಟ್ಮೆಂಟ್ ಕೊಡ್ಬೇಕು. ದಿನ ಅರ್ಧ ಗಂಟೆ ಏನ್ ಮಾಡ್ರಿ, ಕ್ಲಾಸ್ ಕೇಳ್ರಿ ಅಂತ ಅಂದ್ಬಿಟ್ರೆ. ಯಾಕೆ ಅಂತಂದ್ರೆ, ನಿಮ್ಮಲ್ಲಿರುವಂತ ವಿಚಾರವನ್ನು ತೆಗಿಬೇಕಾದ್ರೆ ಅದಕ್ಕೆ ಇನ್ನು ಶ್ರೇಷ್ಠ ವಿಚಾರ ತಲೆಯೊಳಗೆ ತುಂಬಿಸ್ಬೇಕು. ನೀವು ಶ್ರೇಷ್ಠ ವಿಚಾರ, ಪಾಸಿಟಿವ್ ಥಾಟ್ಸ್ ಡೀಪರ್ ದೆನ್ ನೆಗೆಟಿವ್ ಥಾಟ್ಸ್. ನೆಗೆಟಿವ್ ಥಾಟ್ಸ್ ಗಿಂತ ನೀವು ಪಾಸಿಟಿವ್ ಥಾಟ್ಸ್ ಮಾಡ್ಲಿಕ್ಕೆ ಮೈಂಡ್ಗೆ ಟ್ರೈನಿಂಗ್ ಕೊಟ್ಬಿಟ್ರೆ ಅದು ಆಟೋಮೆಟಿಕ್ ನೆಗೆಟಿವ್ ಥಾಟ್ಸ್ ಅನ್ನು ಏನ್ ಮಾಡ್ಬಿಡ್ತದೆ, ಅದು ತೆಗೆದೋಗ್ತದೆ. ಅದಕ್ಕೋಸ್ಕರ ಆ ಒಂದು ಶುದ್ಧ ಚಿಂತನೆಯನ್ನ ದಿನ ಕೇಳಿ 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 ಮನಸ್ಸಿಗೆ ಸಂಸ್ಕಾರ ಕೊಟ್ಟು ಬಿಡ್ಬೇಕು. ನೀವು ಆತ್ಮಕ್ಕೆ ಏನು ಒಳ್ಳೆಯದನ್ನೇ ಚಿಂತನೆ ಮಾಡೋದು, ಒಳ್ಳೆಯದನ್ನೇ ಚಿಂತನೆ ಮಾಡೋದು ಸಂಸ್ಕಾರ ಆಗ್ಬಿಟ್ರೆ ನಿಮ್ಗೇನ್ ಕೆಟ್ಟದ ಕಂಡ್ರೆ ನೀವೇನ್ ಮಾಡಿ ಚಾಲು ಮಾಡ್ತೀರಿ, ಒಳ್ಳೆಯದನ್ನೇ ನೋಡ್ಲಿಕ್ಕೆ ಪ್ರಾರಂಭ ಮಾಡ್ತೀರಿ. ನೆಗೆಟಿವ್ ಆಗಿ ಮನಸ್ಸು ವಿಚಾರ ಮಾಡೋದು ಹೋಗ್ಬಿಡ್ತದೆ. ಅದಕ್ಕೋಸ್ಕರ ಇದು ಒಂದು ಶಿಕ್ಷಣ ಕೇಂದ್ರ. ಮನಸ್ಸನ್ನ ಸಂತೋಷದಲ್ಲಿಟ್ಕೊಳ್ಳುವಂತ ಕಲೆಗೆ ಈಶ್ವರ ವಿಶ್ವವಿದ್ಯಾಲಯ ಇವತ್ತು ಶಿಕ್ಷಣವನ್ನ ನೀಡ್ತಾ ಇದೆ. ಇನ್ನು ಮುಂದಿನ ಕಲೆಯನ್ನ ನಾಳೆ ದಿವಸ ಮುಂದುವರಿಸಲಾಗ್ತದೆ. ಟೋಟಲಿ 16 ಕಲೆಗಳಿವೆ. ಇವತ್ತು 4 ಆಯ್ತು. ಒಂದನೇದು ಯಾವುದು? ಸರ್ವರನ್ನ ಸ್ನೇಹಿತರನ್ನಾಗಿ ಮಾಡಿಕೊಳ್ಳುವ ಕಲೆ. ಎರಡನೇದು ವ್ಯವಹಾರ ಮತ್ತು ಲೋಕರಂಜನೆಯ ಕಲೆ. ಮೂರನೇದು ನೇತೃತ್ವ ವಹಿಸುವ ಮತ್ತು ಆಡಳಿತ ಕಲೆ. 4ನೇದು ಮಾನಸಿಕ ಸಂತೃಪ್ತಿ ಮತ್ತು ಸಂತುಷ್ಟತೆಯ ಕಲೆ, ಸಂತೋಷದ ಕಲೆ. ಇದೊಂದು ಕಲೆ. ಎಲ್ಲಾ ಕಷ್ಟ ಇದೆ, ಪರಿಸ್ಥಿತಿ ಇದೆ, ಇವರ ಮನಸ್ಸು ನಗ್ನಗ್ತಾ ಇರ್ಬೇಕಂದ್ರೆ ಅದೊಂದು ಕಲೆ ಅಲ್ವಾ? ಈ ದುಃಖದ ಜಗತ್ತಿನಲ್ಲಿ ಎಲ್ಲಿ ನೋಡಿದ್ರೂ ಸಮಾಧಾನ ಸಿಗದಿರುವಂತ ಜಗತ್ತಿನಲ್ಲಿ ನೀವು ನಗ್ನಗ್ತಾ ಮನಸ್ಸನ್ನ ಸಂತುಷ್ಟದಲ್ಲಿ ಇಟ್ಕೋಬೇಕಂತಂದ್ರೆ ಆ ಕಲೆಗೆ ಟ್ರೈನಿಂಗ್ ತಗೋಬೇಕಲ್ವಾ? ದಿನ ಪಾಠ ಕೇಳ್ತಾ 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 ಹೋದಂಗೆ ಕೊನೆಗೆ ಯಾರು ಬೇಜಾರು ಮಾಡ್ಕೊಂಡ್ರೆ ಎಂತ ಒಂದು ಬೇಜಾರು ಮಾಡ್ಕೊತಾರಪ್ಪ ಅಂತ ನಮಗೆ ಅದು ಏನಾಗ್ತದೆ, ನಾಚಿಕೆ ಆಗ್ತದೆ. ಕೊನೆಗೆ ನಮ್ಗೆ ನಿಜವಾದ ಒಂದು ರಿಯಲೈಸೇಷನ್ ಆಗಿ ಸತ್ಯ ಶಾಂತಿ ಅಥವಾ ನೆಮ್ಮದಿ ಖುಷಿ ಆನಂದ ಆದಾಗ ನಮ್ಮ ಮೊದಲನೇ ಜೀವನ ನೋಡ್ಕೊಂಡ್ರೆ ನಮ್ಗೇನೆ ನಾಚಿಕೆ ಆಗ್ತದೆ. ಎಂತ ಒಂದು ಕ್ಷುಲ್ಲದ ಮಾತು ಇಟ್ಕೊಂಡು ಏನು ವಿಚಾರ ಮಾಡಿದೆ ನಾನು ಅಂತ. ಯಾಕೆಂದ್ರೆ ಶ್ರೇಷ್ಠ ವಿಚಾರ ಮಾಡೋ ಟ್ರೈನಿಂಗೇ ಇಲ್ಲಲ್ವ ಮೈಂಡಿಗೆ. ಶ್ರೇಷ್ಠ ವಿಚಾರ ಮಾಡಿದ್ರೆ ಟ್ರೈನಿಂಗ್ ಕೊಡ್ತಂತಂದ್ರೆ ಅದು ಕನಿಷ್ಠಕ್ಕೆ ಹೋಗ್ಲಿಕ್ಕೆ ಕೇಳಂಗಿಲ್ಲ. ಅದು ಅವಾಗ ಸದಾ ಹೆಂಗಿರ್ತೀವಿ ನಾವು ಶ್ರೇಷ್ಠ ಚಿಂತನೆಯಲ್ಲಿ, ಶುಭ ಚಿಂತನೆಯಲ್ಲೇ ಇರ್ತೀವಿ. ಆದ್ರಿಂದ ಈಗ ಮನಸ್ಸನ್ನ ಸಂತೋಷದಲ್ಲಿ ಆತ್ಮಿಕ ಸ್ಥಿತಿಯಲ್ಲಿ ಇಟ್ಕೊಳ್ಳೋಣ. ಇದರಿಂದ ದೇಹದ ಮೇಲಾಗುವ ಪರಿಣಾಮನೂ ಸಹಿತ ಗಮನಿಸಬಹುದು. ಈಗ ಭಯ ಆದಾಗ ದೇಹದ ಮೇಲೆ ಪರಿಣಾಮ ಆಗ್ತದೆ, ಗೊತ್ತಾಗ್ತದಲ್ಲ? ಹೃದಯ ಬಡಿತ ಇದು ಡವಡವಡವಾಗ್ಲಿಕ್ಕೆ ಪ್ರಾರಂಭ ಆಗ್ತದೆ ಭಯ ಆದ ಕೂಡಲೇ. ಇನ್ನು ಭಯ ಇತ್ತು ಕಾಲೆಲ್ಲ ನಡಲಿಕ್ಕೆ ಪ್ರಾರಂಭ ಆಗ್ತದೆ. ಈಗ ನೋಡ್ರಿ, ಭಯ ಆದದ್ದು ಎಲ್ಲಿ? ಮೈಂಡ್ನಲ್ಲಿ ಭಯ ಆದ ಕೂಡಲೇ ದೇಹದ ಮೇಲೆ ಎಷ್ಟು ಇಫೆಕ್ಟ್ ಆಯ್ತಲ್ವಾ? ಮನಸ್ಸಿನಲ್ಲಿ ನನಗೆ ಸಿಟ್ಟು ಬಂತು, ಸಿಟ್ಟು ಬಂದ ಕೂಡಲೇ ದೇಹದ ಮೇಲೆ ಆಗೋ ಪರಿಣಾಮ ಏನು? ಒಳ್ಳೆ ಕೆಲವೊಮ್ಮೆ ಕೈ ನಡಲಿಕ್ಕೆ ಪ್ರಾರಂಭ ಆಗ್ತದೆ, ಶ್ವಾಸೋಚ್ಛ್ವಾಸ ಹೆಚ್ಚು ಕಡಿಮೆ ಆಗ್ತದೆ. ಸಿಟ್ಟು ಬಂದ ಕೂಡಲೇ ದೇಹದ ಮೇಲೆ ಪರಿಣಾಮ ಆಗ್ತದೆ. ಭಯ ಬಂದ ಕೂಡಲೇ ದೇಹದ ಮೇಲೆ ಆಗೋ ಪರಿಣಾಮ ಕರೆಕ್ಟ್ ನಿಮ್ಗೇನೆ ಗೊತ್ತಾಗ್ತದಲ್ವಾ? ಅಥವಾ ಡಾಕ್ಟರ್ ಹತ್ರ ತೋರಿಸ್ಬೇಕಾ? ಡಾಕ್ಟರ್ ನಂಗೆ ಭಯ ಆಗಿದೆ, ಹೃದಯ ಬಡಿತ ಹೆಚ್ಚಾಗಿದೆ ನೋಡ್ರಿ ಅಂತ ಡಾಕ್ಟರ್ ಕೇಳ್ಬೇಕಂತಾನೆ ಇಲ್ಲ, ನಿಮ್ಗೇನೆ ಗೊತ್ತಾಗ್ಬಿಡ್ತದೆ. ಒಂದು ವೇಳೆ ಮನಸ್ಸನ್ನ ಸಮಾಧಾನದಲ್ಲಿ ಇಟ್ಕೊಳ್ಳೋಣ, ಆತ್ಮಿಕ ಸ್ಥಿತಿಯಲ್ಲೇ ಸ್ಥಿತರಾಗೋಣ.
ಆತ್ಮದ ನೈಜ ಗುಣ ಏನಿದೆ, ಶಾಂತಿಯ ಸ್ಥಿತಿಯಲ್ಲಿ ಮಗ್ನರಾಗೋಣ. ಆವಾಗ ದೇಹದ ಮೇಲಾಗುವ ಪರಿಣಾಮ ಏನು, ಇದನ್ನು ಗುರುತಿಸಬಹುದು. ನಿಮ್ಮ ಶ್ವಾಸೋಚ್ಛ್ವಾಸ, ಹೃದಯ ಬಡಿತ, ಆಮೇಲೆ ರಕ್ತದ ಒತ್ತಡ ಎಲ್ಲ ನಾರ್ಮಲ್. ಪಂಚ ಇಂದ್ರಿಯಗಳು ಸಹಿತ ತಣ್ಣಗೆ ಕುಂತಿರ್ತವೆ, ಏನು ಗಲಾಟೆ ಮಾಡಂಗಿಲ್ಲ ಟೈಮಿಗೆ. ಕ್ರೋಧ ಬಂದಾಗ ಕಣ್ಣು ಗಲಾಟೆ ಮಾಡ್ತಾ ಇರ್ತದೆ, ದುರ್ದುರ ಅಂತ ಕೆಂಪಾಗಿ ನೋಡ್ಬೋದು, ಬಾಯಿ ಒದರಾಡ್ಬೋದು. ಮನಸ್ಸಿನ ಸ್ಥಿತಿ ಏರ್ಪೇರಾದ ಕೂಡಲೇ ಪಂಚೇಂದ್ರಿಯಗಳು ವರ್ತನೆ ಚೇಂಜ್ ಆಗ್ತದೆ. ಒಂದೊಳ್ಳೆ ಮನಸ್ಸನ್ನು ನೀವು ಶೀತಲ ಇಟ್ಕೊಂಡ್ಬಿಟ್ರೆ ನಿಮ್ಮ ಪಂಚೇಂದ್ರಿಯಗಳು ತಣ್ಣಗೆ ಕುಂತಿರ್ತವೆ. ಶ್ವಾಸೋಚ್ಛ್ವಾಸ, ಹೃದಯ ಬಿಡುತ್ತ, ನಾಡಿ ಬಿಡುತ್ತೆ, ಇವರೆಲ್ಲ ಏನಾದ್ರು ಟೆಸ್ಟ್ ಮಾಡ್ತಾರೋ ಡಾಕ್ಟರ್ಸ್, ಎಲ್ಲನೂ ನಾರ್ಮಲ್. ಯಾವಾಗ ಇದು ನಾರ್ಮಲ್ ಆದಾಗ. ಅದಕ್ಕೋಸ್ಕರ ಈಗ ಒಂದು 5 ನಿಮಿಷ ಮನಸ್ಸಿನ ಸ್ಥಿತಿಯನ್ನ ಒಳ್ಳೆ ಆತ್ಮಸ್ಥಿತಿಯಲ್ಲಿ ಸ್ಥಿತಗೊಳಿಸೋಣ. ಓಂ ಶಾಂತಿ.